ಈದಿನ.ಕಾಮ್ನ ಚುನಾವಣಾ ಪೂರ್ವ ಸಮೀಕ್ಷೆ 40,000 ಜನರನ್ನು ಮಾತಾಡಿಸಿ ಮಾಡಿದ ಅತಿದೊಡ್ಡ ಸಮೀಕ್ಷೆಯಾಗಿತ್ತು. ಇದು ಕರ್ನಾಟಕದ ಎಲ್ಲಾ ಸಮೀಕ್ಷೆಗಳ ಪೈಕಿ ಅತಿದೊಡ್ಡ ಸಮೀಕ್ಷೆ ಅನ್ನೋ ಕಾರಣ ಅಷ್ಟೇ ಅಲ್ಲ, ಈ ಸಮೀಕ್ಷೆ ಅತ್ಯಂತ ವೈಜ್ಞಾನಿಕವಾಗಿತ್ತು ಹಾಗೂ ಅಂಕಿಅಂಶಗಳನ್ನು ಆಧರಿಸಿ ಕಾಂಗ್ರೆಸ್ಗೆ 132ಕ್ಕಿಂತ ಹೆಚ್ಚಿನ ಸೀಟುಗಳು ಬರುತ್ತೆ ಎಂದು ಹೇಳಿದ ಮೊಟ್ಟ ಮೊದಲ ಸಮೀಕ್ಷೆಯಾಗಿತ್ತು. ಇದೇ ಕಾರಣಕ್ಕೆ ಈದಿನ.ಕಾಮ್ನ ಸಮೀಕ್ಷೆ ഇടീ ദേശದ ഗമനവന്നേ സെಳೆದಿತ್ತು. കോൺഗ്രസ് വിജയിക്കും എന്നാണ് ഏറ്റവും ഒടുവിൽ ഇതീൻ ന്യൂസ് എന്ന് പറയുന്ന പ്രാദേശിക ന്യൂസ് നെറ്റ്വർക്ക് നടത്തിയ ഒപ്പീനിയൻ പോളിൽ പറയുന്നത്. ಹಿಂದೂಸ್ತಾನ್ ಟೈಮ್ಸ್, ಎಕನಾಮಿಕ್ ಟೈಮ್ಸ್, ಲೈವ್ ಮಿಂಟ್, ದ ಪ್ರಿಂಟ್, ಫಿನಾನ್ಷಿಯಲ್ ಟೈಮ್ಸ್, ಮಾತೃಭೂಮಿ, ಮಲಯಾಳಂ ಮನೋರಮಾ ಮತ್ತು ಇತರ ಹಲವಾರು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳು, ಡಿಜಿಟಲ್ ಮಾಧ್ಯಮಗಳು ಈದಿನ.ಕಾಮ್ ಸಮೀಕ್ಷೆಯ ಬಗ್ಗೆ ವರದಿಗಳನ್ನು ಪ್ರಕಟ ಮಾಡಿದ್ವು. ಇಂಡಿಯಾ ಟುಡೇ, CNBC, ಟೈಮ್ಸ್ ನೌ, TV5, ವಿಕ್ರಾಂತ್ ಟಿವಿ, ವೈರ್, ದೇಶಬಂಧು ಸೇರಿದಂತೆ ಹಲವು ಟಿವಿ ಚಾನೆಲ್ಗಳು, ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಕೂಡ ಈದಿನ.ಕಾಮ್ನ ಸರ್ವೆ ಬಗ್ಗೆ ಚರ್ಚೆ ನಡೆಸಿದ್ವು. BL ಸಂತೋಷ್, ರಾಜೀವ್ ಚಂದ್ರಶೇಖರ್, ಯೋಗೇಂದ್ರ ಯಾದವ್ ಅವರಂಥ ಹಲವಾರು ಮಂದಿ ಈ ಸರ್ವೆಯ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು. ಈಗ ಚುನಾವಣಾ ಫಲಿತಾಂಶದ ದಿಕ್ಕು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈದಿನ.ಕಾಮ್ನ ಸಮೀಕ್ಷೆ ಹೇಳಿದ್ದಂತೆಯೇ ಕಾಂಗ್ರೆಸ್ 130ಕ್ಕಿಂತ ಹೆಚ್ಚಿನ ಸೀಟುಗಳಲ್ಲಿ ಮುನ್ನಡೆ ಗಳಿಸಿ ಭಾರೀ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಚುನಾವಣಾ ಸಮೀಕ್ಷೆಯಂತೆಯೇ ಫಲಿತಾಂಶದ ವಿಶ್ಲೇಷಣೆಯಲ್ಲಿಯೂ ಈದಿನ.ಕಾಮ್ ಕ್ಷಣದ ರಿಸಲ್ಟ್ ಜೊತೆಗೆಯೇ ಬೇರೆಲ್ಲಿಯೂ ತೋರಿಸದ ಹಲವಾರು ಕುತೂಹಲಕರವಾದ ಬಹುಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ತಪ್ಪದೇ ಈದಿನ.ಕಾಮ್ನ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಯನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ನಲ್ಲಿ ನೋಡಿ, ರಿಸಲ್ಟ್ ಜೊತೆ ಚುನಾವಣಾ ಫಲಿತಾಂಶದ ಹೊಸ ಕುತೂಹಲಕರ ವಿಷಯಗಳನ್ನು ತಿಳ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಈ ಸಂಜೆಯ ಈ ವಿಶೇಷವಾದಂಥ ಚರ್ಚೆಯಲ್ಲಿ ನಾವು ಮತ್ತೆ ಈ ದಿನ ಸರ್ವೆ ಬಗ್ಗೆ ಭಾಳ ಹೆಚ್ಚೇನು ಹೇಳೋದಿಲ್ಲ. ಯಾಕಂದರೆ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಹಲವಾರು ವಿಶಿಷ್ಟ ಸಂಗತಿಗಳು ಈಗ ಅನಾವರಣಗೊಳ್ತಾ ಇದೆ. ಅದನ್ನು ನಾವು ನಿಮ್ಮ ಮುಂದೆ ಇಡಬೇಕು ಅಂತ ಕೂತಿದ್ದೀವಿ. ಆದರೆ ಸರ್ವೆ ವಿಚಾರದಲ್ಲಿ ಒಂದು ಮಾತನ್ನು ಮಾತ್ರ ಹೇಳಿ ನಾವು ಮುಂದಕ್ಕೆ ಹೋಗ್ತೀವಿ. ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಹೇಳ್ತಾಯಿದ್ರು, ಸರ್ವೆಗಳಲ್ಲಿ ಒಂದು ದಿಕ್ಕು ಏನಿದೆ, ಯಾವ ರೀತಿಯಲ್ಲಿ ಜನ ಆಲೋಚನೆ ಮಾಡ್ತಿದ್ದಾರೆ ಮತ್ತು ಅದು ಭಾಳ ತೀವ್ರವಾಗಿದೆಯಾ ಸಾಧಾರಣವಾಗಿದೆಯಾ ಅನ್ನೋದನ್ನು ಅಷ್ಟೇ ಸಾಮಾನ್ಯವಾಗಿ ಗುರುತಿಸೋಕ್ಕಾಗುತ್ತೆ. ಭಾಳ ಅಪರೂಪದ ಸಂದರ್ಭದಲ್ಲಿ ಮಾತ್ರ ಸಮೀಕ್ಷೆಗಳು 100ಕ್ಕೆ 100 ಭಾಗ ಅದು ಭಾಳ ಪರ್ಫೆಕ್ಟಾಗಿ ಸರಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಅಪರೂಪದ ಸಂದರ್ಭ ಈದಿನ.ಕಾಮ್ಗೆ ಒದಗಿ ಬಂದಿದೆ. ಅದೇನು ಅಂತಂದರೆ, ಯಾವ ಸರ್ವೆಯನ್ನು ಸೀಟುಗಳ ಪ್ರೊಜೆಕ್ಷನ್ಗೆ ಸಂಬಂಧಪಟ್ಟಾಗೆ ನಾವು ಮುಂದೆ ಇಟ್ಟಿದ್ವಿ, ಅದು 100ಕ್ಕೆ 100 ಭಾಗ ಸರಿಯಾಗಿದೆ. ಬಹುಶಃ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಇದು ಕಾಣ್ತಾ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಕಾಂಗ್ರೆಸ್ಸಿಗೆ 136 ಸೀಟುಗಳು ಬಂದಿವೆ ಅಂಥೇಳಿ ಅಲ್ಲಿ ಕಾಣ್ತಾ ಇದೆ. ನಿಮಗೆ ನಮ್ಮ ಸರ್ವೇಲಿ ಏನು ಮುಂದೆ ಇಟ್ಟಿದ್ವಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸರ್ವೇನಲ್ಲಿ ನಾವು ಹೇಳಿದ್ವಿ 132ರಿಂದ 140 ಸೀಟುಗಳು ಕಾಂಗ್ರೆಸ್ಸಿಗೆ ಬರ್ತವೆ ಅಂತ. ನಿಮಗೆ ಸ್ಕ್ರೀನ್ ಮೇಲೆ ವೋಟ್ ಪ್ರೊಜೆಕ್ಷನ್ನು ಮತ್ತು ಸೀಟ್ ಎರಡೂ ಕಾಣ್ತಾ ಇದೆ. ಅದರಲ್ಲಿ ನಾವು 132ರಿಂದ 140, ಸರಿಯಾಗಿ ಹೇಳಬೇಕಂದ್ರೆ ಅದರ ಮಧ್ಯದಲ್ಲಿ ಅದರ ಸರಾಸರಿಯನ್ನು ತೆಗೆದುಕೊಂಡ್ರೆ ನಿಮಗೆ 136 ಬರುತ್ತೆ. ಮತ್ತು ಕಾಂಗ್ರೆಸ್ಸಿಗೆ ಈ ಚುನಾವಣೆಯಲ್ಲಿ 136 ಸೀಟುಗಳು ಬಂದಿವೆ, ಬರುವ ಲಕ್ಷಣಗಳು ಕಾಣ್ತಾ ಇವೆ. ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. ಎರಡನೇದು, BJPಗೆ ನಾವು ಹೇಳಿದ್ವಿ 57ರಿಂದ 65 ಸೀಟುಗಳು ಬರ್ತವೆ ಅಂತ. ಈಗ BJP 64ರಲ್ಲಿ ಒಂದು ಗೆಲುವು ಸಾಧಿಸಿದೆ ಅಥವಾ ಮುನ್ನಡೆಯಲ್ಲಿದೆ. JDSಗೆ 19ರಿಂದ 25 ಸೀಟುಗಳು ಬರ್ಬೋದು ಅಂತ ಹೇಳಿದ್ವಿ, 20 ಸೀಟು ಬಂದಿದೆ. ಮತ್ತು ಇತರರು 1ರಿಂದ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ಬೋದು ಅಂತ ನಾವು ಹೇಳಿದ್ವಿ. ಈ ಸದ್ಯ 4 ಕ್ಷೇತ್ರಗಳಲ್ಲಿ ಇತರರು ಮುಂದೆ ಇದ್ದಾರೆ. ಇದು ಎಲ್ಲ ಸಂದರ್ಭದಲ್ಲೂ ಆಗೋದಿಲ್ಲ. ಸೊ ಹಾಗಾಗಿ ಮೊದಲಿಗೆ ನಾನು ಯೋಗೇಂದ್ರ ಯಾದವ್ ಅವರ ಹತ್ರ ಈ ಥರ ಸರ್ವೆ ಕುರಿತಾಗಿ ಒಂದು ಅವರ ರಿಯಾಕ್ಷನ್ನ ತೆಗೆದುಕೊಂಡು ನಂತರದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಜಿಲ್ಲಾವಾರು ಕರ್ನಾಟಕದಲ್ಲಿ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಒಂದು ಸರಿ ಇಟ್ಟು ಅದರಲ್ಲಿ ಏನಾದ್ರು ವಿಶೇಷಗಳಿವೆಯಾ ಅಂತ ನೋಡ್ತೀವಿ.
ಆದರೆ ಒಂದು ನೀವು ಗಮನದಲ್ಲಿಡಬೇಕು, ಈ ಚುನಾವಣೆಯ ಫಲಿತಾಂಶದಲ್ಲಿ ಸಾಕಷ್ಟು ವಿಶೇಷಗಳು ಹೊರಗೆ ಬಂದಿದೆ. ಆ ವಿಶೇಷಗಳು ಕೇಳಿದ್ರೆ ನಿಮಗೂ ಕೂಡ ಕೆಲವು ಆಶ್ಚರ್ಯ ಆಗುತ್ತೆ. ಅದನ್ನು ನಂತರದಲ್ಲಿ ನಾವು ನಾರಾಯಣ ಅವರಿಂದ ಶುರು ಮಾಡ್ತೀವಿ. ಸರ್, ಪ್ರೊಫೆಸರ್ ಯಾದವ್ ಸರ್ will come to other things later, which are the special items in this. But regarding survey, we have got it 100% right. Yes, sir. You have been showing it not just here in different TV channels also. Because if your channel was in English and you were based in Delhi, you would have been a national hero by now. In this country, you have to have a house in Delhi and to speak English to be recognized. Because it's Kannada and based in here, And no one we are, notices. Probably new player, a small player. But you see, all the three things are within the range. You said Congress between 132 to 140, and it is 136, exactly the midpoint. This is technically called the bull's eye. Yes. BJP, you said 57 to 65. Midpoint is 61. Currently, BJP I can see is 65. JDS 19 to 25. It's 19 or 20 right now. It is very, very rare in election forecasting And for we also anyone. do not expect any For anyone to get it right. Now, this is theory. The theory I must have told you is the theory of beginner's luck. I did a survey in 1989. That was my first survey about Chandigarh city. Okay. And I said, we can forecast Chandigarh city. It was a very closed triangular contest. And we said that the person no one took seriously was going to win. And the sitting minister would be number 3. And we were confident with a sample of 900. I forecast the whole thing. And it was exactly the same. I have done bigger surveys, I have done better surveys, but never got that result ever. So the good thing is, you have the beginner's luck. In future, even if you do much better and bigger surveys, there is no guarantee. There is no guarantee. You would always envy and say, how did I get it so right first time? Well, this happens. Yes, sir. We'll come back to you on many other things, sir. But there's one more thing, probably I'm tempted to take it now itself, that this result is something which probably you, me and Professor Narayan were discussing earlier, that this lead that Congress has got was not given to any party in the last 30 years. That's 30 years, right, sir? 34 years. Yeah, since 1989. Yeah. Yeah. Yes, sir. So with that, there are many such special things in this election. We'll come back to that in And English. that's the point, Dr. Vasu, because they are saying, well, every time Karnataka changes and so on. No, it's not a routine election. If Congress had got 102 seats, then I would have said, all right, routine. Hung assembly, one person up, second time, next one up. No, but that's not what's happening. It's an unprecedented majority. Even in 1999, the opposition was so split. Now it is 2 opposition parties. Then it was 3 opposition parties. It was more split than now. And but now, no, it is. I mean, this is even bigger win for Congress. Both in seats and in votes. Yes, Both it's bigger. Yes. So we'll come back to you on many other special things, sir. ಸೊ ಅದಕ್ಕೆ ಮುಂಚೆ ಈ ಚರ್ಚೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಡೆಯೋದು ಅನಿವಾರ್ಯ ಇದೆ. ಯಾಕಂದರೆ ಪ್ರೊಫೆಸರ್ ಯೋಗೇಂದ್ರ ಯಾದವ್ ರೀತಿಯ ಭಾಳ ದೇಶದ ಖ್ಯಾತಿವತ್ತ ಚುನಾವಣಾ ವಿಶ್ಲೇಷಕರು ನಮ್ಮ ಸ್ಟುಡಿಯೋದಲ್ಲೇ ಇರೋದ್ರಿಂದ ಅದರ ಸದುಪಯೋಗ ಕೂಡ ಕನ್ನಡದ ಓದುಗರಿಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಮಧ್ಯ ಇಂಗ್ಲೀಷ್ನಲ್ಲೂ ಮಾಡ್ತೀವಿ. ಈಗ ನಾವು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾಗಿದೆ ಅನ್ನೋಂಥ ವಿಚಾರಕ್ಕೆ ನಾವೀಗ ಶುರು ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ನಾರಾಯಣ್ ಮತ್ತು ಬಸವರಾಜ್ ಅವರು ಆ ಪ್ರತಿ ಜಿಲ್ಲೆಯಲ್ಲಿ ಏನಾಗ್ತಿರ್ಬೋದು ಅನ್ನೋಂಥ ವಿಶೇಷಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಕರ್ನಾಟಕದ ಒಟ್ಟು 31 ಜಿಲ್ಲೆಗಳ ಪೈಕಿ ಮೊದಲನೇದಾಗಿ ಚಿತ್ರದುರ್ಗದ್ದು ನಾವು ನೋಡೋದಾದರೆ, ಚಿತ್ರದುರ್ಗ ಈ ಸರಿ 5 ಕಾಂಗ್ರೆಸ್ಸು ಮತ್ತು 1 BJP ಬಂದಿದೆ. ಇದು ಯಾಕೆ ಮುಖ್ಯ ಅಂತಂದರೆ, ಕಳೆದ ಸರಿ ಇದು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿತ್ತು. 6 ಸೀಟುಗಳಲ್ಲಿ 5 BJP 1 ಕಾಂಗ್ರೆಸ್ ಇತ್ತು. ಪೂರ್ತಿ ಸಂಪೂರ್ಣ ವಿರುದ್ಧವಾಗಿದೆ. ನಾರಾಯಣ ಅವರೇ, ಇದ್ರ ಬಗ್ಗೆ ನೀವೇನೋ ಹೇಳಕ್ಕಿದೆಯಾ? ನಮ್ಮ ಸರ್ವೆನಲ್ಲಿ ನಾವು ಮಧ್ಯ ಕರ್ನಾಟಕದಲ್ಲಿ ನಾವೇನು ಹೇಳಿದ್ವು, ಬಿಜೆಪಿಗೆ ಸಾಕಷ್ಟು ಮುನ್ನಡೆ ಇಲ್ಲಿ ಸ್ವಲ್ಪ ರಿವರ್ಸ್ ಆಗಿದೆ. ಹೌದು. ಈ ಸರ್ವೆನಲ್ಲಿ ಎವರೇಜ್ ಸರಿಯಾಗುತ್ತೆ. ನೀವು ಬಹಳ ಸ್ಪೆಸಿಫಿಕ್ ಆಗಿ ಕೂಡ ಯೋಗೇಂದ್ರ ಈ ತರ ನೀವು ಇಡೀ ರಾಜ್ಯದ ಮಟ್ಟಕ್ಕೆ ಏನು ಅನ್ನೋದನ್ನ ಹೇಳ್ಬೋದು ಹೊರತು ನೀವು ಕ್ಷೇತ್ರವಾರು ಹೋಗ್ಬಿಟ್ರೆ ಅದ್ರಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಅಂತ. ಬಟ್ ಚಿತ್ರದುರ್ಗದ ವಿಶೇಷತೆಯಲ್ಲಿ ಏನು ಅನ್ಸುತ್ತೆ ನಿಮಗೆ? ಹೋದ ಬಾರಿಯಲ್ಲಿ ಶ್ರೀರಾಮುಲು ಇತ್ತು, ಮೊಳಕಾಲ್ಮೂರಲ್ಲಿ ಶ್ರೀರಾಮುಲು ಕಂಟೆಸ್ಟ್ ಮಾಡಿದ್ರು. ಈ ಸಾರಿ ಅವರು ಅದನ್ನು ಬಿಟ್ಟು ಬೆಳ್ಳಾರಿಗೆ ಹೋಗಿ ಅಲ್ಲಿ ಸೋತು. ಅದು ಒಂದು. ತಿಪ್ಪಾರೆಡ್ಡಿ ಎರಡನೇದು.
ತಿಪ್ಪಾರೆಡ್ಡಿ ಅವರು ಬಹಳ ಸಮಯದಿಂದ ಗೆಲ್ತಾ ಇದ್ರು. ಈ ಆಡಳಿತ ವಿರೋಧಿ ಅಲೆನಲ್ಲಿ ದೊಡ್ಡ ದೊಡ್ಡ ತಲೆಗಳೆಲ್ಲ ಉರುಳಿದವಲ್ಲ, ಅದರಲ್ಲಿ ತಿಪ್ಪಾರೆಡ್ಡಿ ಅವರು ಕೂಡ ಉರುಳಿದರು. ಇದು ನನಗೆ ಬಹಳ ವಿಶೇಷ. ಹೌದು, ಇದೊಂದು ವಿಶೇಷ ಇದೆ. ಮತ್ತೆ ಚಿತ್ರದುರ್ಗದ ಇನ್ನೂ ಒಂದು ಅಂತಂದ್ರೆ ಬಿಜೆಪಿಯ ಬೆಳವಣಿಗೆ ಬಹಳ ತೀವ್ರಗತಿಯಲ್ಲಿ ಕಳೆದ 10-15 ವರ್ಷದಲ್ಲಿ ಚಿತ್ರದುರ್ಗದಲ್ಲಿ ಇತ್ತು. ಅಲ್ಲಿ ವಿಶೇಷವಾಗಿ ಎಸ್ ಟಿ ಸಮುದಾಯ ಜಾಸ್ತಿ ಇರೋದು, ನೀವಾಗಲೇ ಶ್ರೀರಾಮುಲು ಅವರ ಇದನ್ನ ಕೂಡ ಹೇಳಿದ್ರಿ. ಮತ್ತೆ ಅಲ್ಲಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಉಗ್ರ ಗಣಪತಿ ಚಿತ್ರದುರ್ಗದ ನಗರದಲ್ಲಿ ಯಾವ ಪ್ರಮಾಣದಲ್ಲಿ ಇರ್ತಾ ಇತ್ತು ಅಂತಂದ್ರೆ ಬಹುಶಃ ಅಲ್ಲಿ ಭಕ್ತಿ ಏನು ಇರ್ತಾ ಇರಲಿಲ್ಲ ಹೇಗೂ, ಬಟ್ ಆ ಉಗ್ರತೆ ಒಂದು ರೀತಿಯಲ್ಲಿ ನಮ್ಮನ್ನ ಭಯಗೊಳಿಸುವ ರೀತಿಯಲ್ಲಿ ಇರ್ತಿತ್ತು. ಈ ಸರಿ ಅದು ಪೂರ್ತಿ ರಿವರ್ಸ್ ಉಲ್ಟಾ ಆಗಿರೋದು ನಾವು ಎಸ್ ಟಿ ಸಮುದಾಯದವರನ್ನ ಬಿಜೆಪಿಯವರು ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ ಅನ್ನುವುದು ನಾವು ಈ ಚುನಾವಣೆ ನಡೆಯುವ ತನಕದ ನಮ್ಮದು ಕೂಡ ಅದೇ ಒಂದು ರೀತಿಯ ಅಭಿಪ್ರಾಯ ಆಗಿತ್ತು. ಹೌದು, ಅದು ಇಲ್ಲಿ ಅದು ಕಂಡು ಬರುವುದಿಲ್ಲ. ಇಲ್ಲ, ನಮ್ಮ ಸರ್ವೆಯಲ್ಲೂ ಹಂಗಿರ್ಲಿಲ್ಲ. ಸರ್ವೆಯಲ್ಲೂ ಕೂಡ ಎಸ್ ಟಿ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಓಟ್ ಹಾಕಿದೆ ಅನ್ನೋ ರೀತಿಯಲ್ಲಿ ನಮ್ಮ ಸರ್ವೆಯಲ್ಲಿ ಇರಲಿಲ್ಲ. ಸೊ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಿಯರ್. ಚಿತ್ರದುರ್ಗದಲ್ಲಿ 2018 ಎಲೆಕ್ಷನ್ ನಲ್ಲಿ 5 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು ಮೊಟ್ಟ ಮೊದಲನೇ ಬಾರಿ. ಅಲ್ಲಿ ತನಕನೂ ಬಹುತೇಕ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಇತ್ತು. ಕಡೆ ಚುನಾವಣೆಯಲ್ಲಿ ಮಾತ್ರ 5 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು. ಈ ಸಲ ಉಲ್ಟಾ ಆಗಿದೆ. ಆದ್ರೆ ಹೋದ್ ಸರಿ 5 ಕ್ಷೇತ್ರಗಳನ್ನ ಗೆಲ್ಲದಕ್ಕೆ ಇನ್ನೂ ಒಂದು ಕಾರಣ ಇರಬಹುದಾಗಿತ್ತು. ಆಗಿನ ಕಾಲದಲ್ಲಿ 5 ವರ್ಷದ ಹಿಂದೆ ಅಲ್ಲಿ ಟಿಪ್ಪು ಒಂದು ಜಯಂತಿಯ ಒಂದು ಇದನ್ನ ಸಿದ್ದರಾಮಯ್ಯನವರು ಮಾಡಕ್ ಹೊರಟಿದ್ದನ್ನ ಇಟ್ಕೊಂಡು ಅಲ್ಲಿ ಸ್ವಲ್ಪ ಬಟ್ ಕೊಡಗಿನಲ್ಲಿ ಆದಷ್ಟು ಇರಲಿಲ್ಲ, ಆದ್ರೂ ಒಂದ್ ಮಟ್ಟಕ್ಕೆ ಇತ್ತು. ಹೌದು, ಆ ಕಾಲದಲ್ಲಿ 2018 ಅದು ಸ್ವಲ್ಪ ಪ್ಲೇ ಆಗಿದೆ ಅನ್ನೋ ಕಾರಣನೂ ಇದ್ದಂಗೆ ಕಾಣಿಸ್ತದೆ. ಎಲ್ಲಿ ಚಿತ್ರದಲ್ಲಿ ತಿಪ್ಪಾರೆಡ್ಡಿ ಅವರು ಬಿಜೆಪಿ, ಇದರಿಂದ ವೀರೇಂದ್ರ ಕುಮಾರ್ ಬಿಜೆಪಿಯಿಂದ ಒಂದು ಸೀಟ್ ಯಾವ್ದಂತ ನೋಡ್ಬೇಕು ಸರ್, ಅದು ನೋಡೋಣ. ಬಟ್ ಒಂದು ಪಾಯಿಂಟ್ ಇರೊಳಗಡೆ ಈ ಪರಿಶಿಷ್ಟ ಪಂಗಡ ಏನಿದೆ, ಪರಿಶಿಷ್ಟ ಪಂಗಡದವರು ಹೆಚ್ಚು ಆ ಕಡೆ ವಾಲಿದ್ದಾರೆ ಅನ್ನೋ ರೀತಿಯಲ್ಲಿ ಇರಲಿಲ್ಲ. ನಮ್ಮ ಸರ್ವೆಯಲ್ಲಿ ನೋಡಿದಾಗಲೂ ಕೂಡ 52% ಅಷ್ಟು ಅಲ್ಲ 51% ಕಾಂಗ್ರೆಸ್ಗೂ 31% ಮಾತ್ರ ಬಿಜೆಪಿಗೆ ಓಟ್ ಆಗ್ತಿರೋಂಗೆ ನಮ್ಮ ಸರ್ವೆಲ್ಲೂ ಕೂಡ ಬಂದಿತ್ತು. ಸೊ ಈಗ ಮೀಸಲು ಕ್ಷೇತ್ರಗಳನ್ನ ನಾವು ನೋಡೋದಾದ್ರೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಇದು ಎಸ್ ಸಿ ಅಥವಾ ಎಸ್ ಟಿ ಸಮುದಾಯಗಳು ಹೆಚ್ಚಿರೋದಲ್ಲ. ನಾನು ಈ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿರೋಂಗೆ ಎಸ್ ಸಿ 19 ಕಾಂಗ್ರೆಸ್ ಗೆದ್ದಿದೆ, 12 ಬಿಜೆಪಿ ಗೆದ್ದಿದೆ ಮತ್ತು 5 JDS ಗೆದ್ದಿದೆ ಅಥವಾ ಕೆಲವು ಮುನ್ನಡೆ ಇರ್ಬೋದು. ಎಸ್ ಟಿ 13 ಕಾಂಗ್ರೆಸ್ಸು, 1 ಬಿಜೆಪಿ. ನೋಡಿ, ಎಸ್ ಟಿ ಕ್ಷೇತ್ರದಲ್ಲಿ ಒಂದೇ ಬಿಜೆಪಿ ಇದೆ ಮತ್ತು 1 JDS ಇದೆ. ಇದು ನಮಗೆ ಕಾಣುತ್ತೆ. 2018 ಜೊತೆಗೆ ಬೇಕಾದ್ರೂ ನಾವು ಅದನ್ನು ತುಲನೆ ಮಾಡಿ ನೋಡ್ಬೋದು. ಆದರೆ ಇದು ನೋಡಿ, ಅಂದರೆ ಹೆಚ್ಚು ರಿಸರ್ವ್ ಸೀಟ್ ಎಸ್ ಸಿ ಮತ್ತು ಎಸ್ ಟಿ ಅದು ಹೌದು ಅಲ್ವಾ? ಬಹುಶಃ ಅದು ಒಂದು ಗಂಟೆ ಹಿಂದೆ ಇದ್ದಂತ ಮುನ್ನಡೆಗಳನ್ನ ತೆಗೆದುಕೊಂಡಿರುತ್ತೆ. 2018ರಲ್ಲಿ ರಿಸರ್ವ್ ಎಸ್ ಟಿ 6 ಎಸ್ ಟಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಿಜೆಪಿ 6 ಸೀಟ್ ಗೆದ್ದಿತ್ತು, ಕಾಂಗ್ರೆಸ್ 8 ಸೀಟ್ ಗೆದ್ದಿತ್ತು. ಈ ಸರಿ ಬಿಜೆಪಿ 0 ಇದೆ. ಅಂದ್ರೆ ಕಂಪ್ಲೀಟ್ ಶಿಫ್ಟ್ ಆಗಿದೆ. ಮತ್ತೊಂದು ಇಲ್ಲಿ ಮೀಸಲಾತಿ ವಿಚಾರ, ಮೀಸಲಾತಿಯನ್ನ ಜಾಸ್ತಿ ಮಾಡಿ ಎಸ್ ಟಿ ಅವರನ್ನ ಅದು ಬಹಳ ಅಂದ್ರೆ ಈ ರಿಸರ್ವೇಶನ್ ಇಶ್ಯೂ ಇಟ್ಕೊಂಡು ವಾಟ್ ಎವರ್ ಬಿಜೆಪಿ ಡಿಡ್, ಇಟ್ ಲುಕ್ಸ್ ಲೈಕ್ ಇಟ್ ಇಸ್ ನಾಟ್ ವರ್ಕ್ಡ್ ಅಟ್ ಆಲ್. ಅಂದ್ರೆ ಆ ರಿಸರ್ವೇಶನ್ ಹೆಚ್ಚಳ ಮಾಡಿದೀವಿ ಅಂತ ಹೇಳಿದ್ದು, ಆದ್ರೆ ಆ ಶಿಫಾರಸ್ನ ಸರಿಯಾಗಿ ಕಳಿಸದೇ ಇರುವಂತ ಒಂದು ವಿಷಯ ಸಮುದಾಯಗಳಿಗೆ ತಲುಪಿದೆ. ಮತ್ತೆ ಅದು ಒಂಥರ ವಂಚನೆ ಮಾಡ್ದಂಗೆ ಅನ್ನೋ ಒಂದು ಭಾವ ಕೆಲವರಲ್ಲಿ ನಾವು ಮಾತಾಡ್ತಾ ಹೋಗೋಣ. ಆದ್ರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯಾಕಂದ್ರೆ ಚಿತ್ರದುರ್ಗ ಅದಕ್ಕೆ ಬಹುಶಃ ಒಂದು ರೀತಿಯಲ್ಲಿ ಟೆಸ್ಟ್. ಯಾಕಂದ್ರೆ ಅಲ್ಲಿ ಎಸ್ ಸಿ, ಮಾದಿಗ ಮತ್ತು ಎಸ್ ಟಿ ವಿಶೇಷವಾದ ಪ್ರಪೋರ್ಷನಲ್ಲಿ ಇರುವಂಥ ಜಿಲ್ಲೆ ಅದು. ಸೊ ಚಿತ್ರದುರ್ಗದ ನಂತರ ನಾವು ಮುಂದಿನ ಜಿಲ್ಲೆಗೆ ಹೋಗೋಣ, ದಕ್ಷಿಣ ಕನ್ನಡದ ಬಗ್ಗೆ ನಾರಾಯಣ್ ಅವರೇನೆ ಹೆಚ್ಚು ಮಾತಾಡಬೇಕು. ದಕ್ಷಿಣ ಕನ್ನಡದ್ದು ಬಹುತೇಕ, ಬಟ್ ಇದರಲ್ಲಿ ಒಂದು ಇತರರು ಅಂತಿದೆ, ಹಂಗಿಲ್ಲ. ಅದು ಕೂಡ ಈಗ ಬಿಜೆಪಿ ಆಗಿದೆ. ಅಲ್ಲಿ ಒಂದು ಅಂತ ಅವರು ಹೇಳ್ತಾ ಇರೋದು ಪುತ್ತಿಲ ಮುನ್ನಡೆಯಲ್ಲಿ ಇದ್ದಾಗ. ಈಗ ಗೆದ್ದಿದ್ದು ಖಾದರ್ ಅವರು ಮಾತ್ರ ಗೆದ್ದಿದ್ದಾರೆ. ಸೊ ಅಲ್ಲಿ ನಿಮಗೆ 6 ಬಿಜೆಪಿ, 7 ಬಿಜೆಪಿ ಮತ್ತು 1 ಕಾಂಗ್ರೆಸ್. ಅದು ಹೋದ ಬಾರಿಯ ರಿಸಲ್ಟ್ ಹಾಗೇ ರಿಪೀಟ್ ಆಗಿದೆ. ಹೌದು, ಹೋದ ಬಾರಿ ರಿಸಲ್ಟ್ ಹಾಗೆ ಕ್ಷೇತ್ರಗಳು ಅದೇ ಹಾಗೆ ರಿಪೀಟ್ ಆಗಿದೆ. ಉಡುಪಿನಲ್ಲಿ ಉಡುಪಿದಕ್ಕೆ ಬರೋಣ ಸರ್. ಉಡುಪಿದ ನೆಕ್ಸ್ಟ್ ಸಾಮಾನ್ಯವಾಗಿ ಅದೆರಡನ್ನು ಕಂಬೈನ್ ಮಾಡಿ ಮಾತಾಡೋದು. ಹೌದೌದು, ಅದನ್ನ ಮತ್ತು ಉತ್ತರ ಕನ್ನಡವನ್ನು ಕೂಡ. ಉಡುಪಿದು ದಕ್ಷಿಣ ಕನ್ನಡದಲ್ಲಿ ಈ ರೀತಿಯಲ್ಲಿದೆ. ಉಡುಪಿಯ 5 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ ಧಾರವಾಡ ಅಲ್ಲ, ಉಡುಪಿ ತಗೊಳ್ಳೋಣ. ಉಡುಪಿ
ಯಾಕಂದರೆ ಮಂಗಳೂರು ಮತ್ತು ಉಡುಪಿ ಒಟ್ಟಿಗೆ ಆದರೆ ದಕ್ಷಿಣ ಕನ್ನಡದಲ್ಲಿ ಒಂದು ಈಗ ಚುನಾವಣೆ ರಿಸಲ್ಟು ಪ್ರಕಾರ 7 ಸೀಟ್ ಬಿಜೆಪಿ ಹೊಸೇನು ಅಷ್ಟೇ, ಒಂದು ಕಾಂಗ್ರೆಸ್ ಇದೆ. ಆದರೆ ವೋಟ್ ಶೇರ್ ತಗೊಂಡಾಗ ದಕ್ಷಿಣ ಕನ್ನಡದಲ್ಲಿ 53% ವೋಟ್ ಶೇರ್ ಇದೆ. ಒಟ್ಟಾರೆಯಾಗಿ ಚಲಾವಣೆ ಆಗಿರೋ ಅಲ್ಲಿ ಓಟುಗಳಲ್ಲಿ ಸರಿ ಬಿಜೆಪಿ ಈ ಸರಿ ಅದು 48% ಇಳಿದಿದೆ. ಅಂದ್ರೆ ಅದು ಗೆಲುವಾಗಿದ್ರೂ ಕೂಡ ವೋಟ್ ಶೇರ್ ಅಲ್ಲಿ ದೇರ್ ಇಸ್ ಎ ಕನ್ಸಿಡರಬಲ್ ಡಿಫರೆನ್ಸ್. ಓಕೆ, ಇದು ಇನ್ನೂ ಹಲವಾರು ಕಡೆ ನಾವು ನೋಡ್ತೀವಿ. ಅಂದ್ರೆ ಬಿಜೆಪಿಯಿಂದ ಯಾರು ಗೆದ್ದಿದ್ದಾರೆ, ವಿಜೇಂದ್ರ ಇಂದ ಶುರು ಮಾಡಿ ನಿಮಗೆ ಅವರು ಬಹಳ ಕಡಿಮೆ ಅಂತರದಲ್ಲಿ ಗೆದ್ದಿದ್ದಾರೆ. ಅದು ನಿಮಗೆ ತುಂಬಾ ಕಡೆ ಕಾಂಗ್ರೆಸ್ ಗೆದ್ದಿರೋದು ಕೂಡ ಕಡಿಮೆ ಅಂತರದಲ್ಲಿದೆ. ಆದ್ರೆ ನಿಮಗೆ ಇಲ್ಲಿ ಮೇಜರ್ ಕಾಣಿಸೋದು ಅಂದ್ರೆ, ನಾವು ಜಿಲ್ಲೆಗಳಿಗೆ ಆಮೇಲೆ ಬರೋಣ, ನಿಮಗೆ ಮುರುಗೇಶ್ ನಿರಾಣಿ ಸೋತಿದ್ದಾರೆ, ಶ್ರೀರಾಮುಲು ಸೋತಿದ್ದಾರೆ, ಸಿ ಟಿ ರವಿ ಗೋವಿಂದ ಕಾರಜೋಳ ಸೋತಿದ್ದಾರೆ, ಈ ರೀತಿಯದು ಸುಧಾಕರ್ ಸೋತಿದ್ದಾರೆ, ಹೌದು, ಎನ್ ಮಹೇಶ್, MTB ನಾಗರಾಜು, ಅದು ಬೇರೆ ಕೇಸ್. ನೋಡಿ, ಇದು ನನಗೆ ಇಲ್ಲ, ಪುತ್ತೂರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. 2 ಪುತ್ತೂರು ಮತ್ತು ಉಳ್ಳಾಲ 2 ಕಡೆ ಕಾಂಗ್ರೆಸ್ ಅಂದ್ರೆ ರಿಪೀಟ್ ಆಗಿಲ್ಲ, ಒಂದು ಜಾಸ್ತಿ ಆಗಿದೆ. ಹೌದು, ಒಂದು ಜಾಸ್ತಿ ಆಗಿದೆ. ಓಕೆ, ದಕ್ಷಿಣ ಕನ್ನಡದ ಮಟ್ಟಿಗೆ ಅದು ಒಳ್ಳೆ ಬೆಳವಣಿಗೆ. ಯಾಕಂತಂದ್ರೆ ಒಂದು ಜಾಸ್ತಿ ಆಗಿದ್ದು ಕೂಡ ಒಳ್ಳೆ ಬೆಳವಣಿಗೆ. ಆದರೆ 3 ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಅದು 2 ಆಗಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಸೇರಿ 3 ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಈಗ 2 ಆಗಿದೆ. ಒಂದು ಭಾಳ ಸಣ್ಣ ಪ್ರಮಾಣದಲ್ಲಿ ಬದಲಾವಣೆ ಅಷ್ಟೇ. ಅದು ಕೂಡ ಅಲ್ಲಿ BJPಯ ಮಧ್ಯೆ ಏನೋ ಒಂದು ಏನು 2 ಕ್ಯಾಂಡಿಡೇಟ್ಸ್ ಇದ್ದ ಕಾರಣ, ಪುತ್ತಿಲ ಮತ್ತು ಅವರು ಆಶಾ ತಿಮ್ಮಪ್ಪ ಗೌಡ ಇಬ್ಬರು ಇದ್ದ ಕಾರಣ BJPಯ ಮತಗಳೆಲ್ಲ ಹಂಚಿ ಹೋಗಿ ಅಶೋಕ್ ಗೆದ್ದಿರಬೇಕು. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬಿನ್ ದ ರಿಪಿಟೇಷನ್ ಆಫ್ ದ. ಇಲ್ಲ, ಪುತ್ತೂರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಶೋಕ್ ರೈ ಗೆದ್ದಿದ್ದಾರೆ. ಕರೆಕ್ಟ್, ಗೆದ್ದಿದ್ದು. ಯಾಕೆ ಅಂತಂದ್ರೆ BJPಯ ಮತಗಳು ಪುತ್ತಿಲ ಮತ್ತು ಆಶಾ ತಿಮ್ಮಪ್ಪ ಗೌಡರ ಮಧ್ಯೆ ಹಂಚಿ ಹೋಗಿದೆ. ಇಲ್ಲಾಂದ್ರೆ ಅದು ಕೇವಲ ಉಳ್ಳಾಳ ಮಾತ್ರ ಅಥವಾ ಮಂಗಳೂರು ಮಾತ್ರ ಕಾಂಗ್ರೆಸ್, ಉಳಿದದೆಲ್ಲವೂ BJP ಅಂತ ಆಗಿ ಹೋದ ಬಾರಿಯ ರಿಸಲ್ಟ್ ರಿಪೀಟ್ ಆಗ್ತಿತ್ತು. ಹಾಗೆ ಆಗಿದೆ, ಹೆಚ್ಚು ಕಡಿಮೆ ಹಾಗೆ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಂದರೆ ಕರ್ನಾಟಕದ ರಾಜಕೀಯದಲ್ಲಿ ಬಹಳ ಮೂಲಭೂತವಾದಂತಹ ಒಂದು ಬದಲಾವಣೆ ಏನಾದರೂ ಆಗಿದ್ದರೆ BJPಯ ರಾಜಕೀಯದಿಂದಾಗಿ, BJPಯ ಬ್ರ್ಯಾಂಡ್ ಆಫ್ ರಾಜಕೀಯದಿಂದಾಗಿ, ಅಂದರೆ ಕಮ್ಯುನಲಿಸಮ್ ಮತ್ತು ಡೆವಲಪ್ಮೆಂಟಲಿಸಮನ್ನು ಒಟ್ಟಿಗೆ ತಂದು ಮಾಡುವಂಥ ಒಂದು ರಾಜಕೀಯ ಏನಿದೆ, ಅದು ಏನಾದರೂ ವರ್ಕ್ ಆಗಿದ್ರೆ ಅದು ಈ ಪ್ರದೇಶದಲ್ಲಿ ಮಾತ್ರ ಆಗಿದೆ ಅಂತ ಹೇಳಬೇಕಾಗುತ್ತೆ ನಾವು. ಆದರೆ ಅಲ್ಲೂ ಕೂಡ ವೋಟ್ ಶೇರ್ ಕಡಿಮೆ ಆಗಿದೆ, ಭಾಳ ಕಡಿಮೆ ಪ್ರಮಾಣದಲ್ಲಿ. ಅದು ಸಾಲದು, ಅದು ಸಾಲದು, ಅದು ಏನನ್ನು ಹೇಳುವುದಿಲ್ಲ ಆ ಪ್ರಮಾಣ. ನೋಡಿ, ಅಲ್ಲಿ ಜಾತಿ ಸಮೀಕರಣವನ್ನು ಕಾಂಗ್ರೆಸ್ ಒಂದು ವೇಳೆ ಬೇರೆ ರೀತಿಯಲ್ಲಿ ಮಾಡಿದರೆ ಏನಾದರೂ ಬದಲಾವಣೆ ಆಗ್ತಿತ್ತ ಏನೋ. ಆದರೆ ಜಾತಿ ಸಮೀಕರಣ ಮಾಡಿ ಅದನ್ನು ನಾವು ಸರಿಪಡಿಸುವುದಲ್ಲ. ಇಷ್ಟೆಲ್ಲ ಆದರೂ ಕೂಡ ಇಡೀ ರಾಜ್ಯನೇ ಒಂದು ರೀತಿಯಲ್ಲಿ ಯೋಚಿಸ್ತಿರುವ ವೇಳೆಯಲ್ಲಿ BJP ಕುರಿತಾಗಿ ಆ 2 ಜಿಲ್ಲೆಗಳು ಮಾತ್ರ BJP ಜೊತೆ ಅಷ್ಟೊಂದು ಗಟ್ಟಿಯಾಗಿ ನಿಂತುಕೊಂಡಿದ್ದು, ಮತ್ತು ಆ 2 ಜಿಲ್ಲೆಗಳು ಭಾಳ ವಿದ್ಯಾವಂತರ ಜಿಲ್ಲೆ, ಮತ್ತು ಭಾಳ ಮುಂದುವರೆದವರ ಜಿಲ್ಲೆ, ಮತ್ತು ಭಾಳ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇಷ್ಟೆಲ್ಲ ಆಗಿ ಕೂಡ ಆ ಜಿಲ್ಲೆ ಮಾತ್ರ ಈ BJP ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿರುವಂಥದ್ದು. ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ನೋಡಿ, ಆ ಜಿಲ್ಲೆಯ ಚುನಾವಣಾ ಇತಿಹಾಸವನ್ನು ನೀವು ಗಮನಿಸಿದರೆ ಅಲ್ಲಿ ಯಾವತ್ತೂ ಕೂಡ ಒಮ್ಮೆ ಕಾಂಗ್ರೆಸ್ ಒಮ್ಮೆ BJP ಅಂತಲೇ ಇತ್ತು. ಅದು BJPಯ ಅಥವಾ ಹಿಂದುತ್ವದ ಏನು ಪ್ರಯೋಗಶಾಲೆ ಅಂತ ನಾವು ಇಷ್ಟತನಕ ಹೇಳಿಕೊಂಡು ಬಂದಿದ್ದರೂ ಕೂಡ ಆ ಪ್ರಯೋಗಶಾಲೆಯಲ್ಲಿ ಕೂಡ ಒಮ್ಮೆ ಆ ಕಡೆ ರಿಸಲ್ಟ್, ಒಮ್ಮೆ ಈ ಕಡೆ ರಿಸಲ್ಟ್, ಒಮ್ಮೆ ಕಾಂಗ್ರೆಸ್ ಒಮ್ಮೆ BJP ಅಂತಲೇ ಇತ್ತು. ಒಮ್ಮೆ BJP ಸ್ವೀಪ್, ಒಮ್ಮೆ ಕಾಂಗ್ರೆಸ್ ಸ್ವೀಪ್. ಮೊದಲ ಬಾರಿಗೆ 2 ಚುನಾವಣೆಗಳಲ್ಲಿ ಕೂಡ ಒಂದೇ ರೀತಿಯ ಫಲಿತಾಂಶ ಹೆಚ್ಚು ಕಡಿಮೆ ಬಂದಿದೆಯಲ್ಲ, ಅಂದರೆ ಅಲ್ಲಿ BJPಯ ಬ್ರ್ಯಾಂಡ್ ಆಫ್ ರಾಜಕೀಯ ಭಾಳ ಗಟ್ಟಿಯಾಗಿ ತಳವೂರಿ ಆಯಿತು ಅನ್ನುವಂಥದ್ದನ್ನು ಸೂಚಿಸುತ್ತೆ. ಎಸ್, ಈ ವಿಚಾರ ಖಂಡಿತ ಇದೆ. ನಾವು ಈ ಎಲ್ಲ ಜಿಲ್ಲೆಗಳದ್ದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆದ್ದರಿಂದ ನಾವು ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಕೂಡ ಇನ್ನೊಂದಷ್ಟು ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಚರ್ಚೆಗೆ ಹೋಗೋದ್ರಿಂದ ನಾವು 2 ಇಡೀ ದೇಶ ಗಮನಿಸ್ತಾ ಇರ್ಬೋದಾದಂಥ 2 ಸಂಗತಿಗಳ ಬಗ್ಗೆ. ಅದಕ್ಕಿಂತ ಮುಂದೆ ಒಂದೇ ಒಂದು ವಿಷಯ ನಾವು ಬೆಳಗ್ಗಿಂದ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, BJPಗೆ ವೋಟ್ ಶೇರು 35% ಇದೆ. ಸರಿ 36% ಇದ್ರೂ ಜಾಸ್ತಿ ಸೀಟ್ ಗೆದ್ದಿತ್ತು ಅಂತ. ಈ ಸರಿ ಸೌತ್ ಕರ್ನಾಟಕದಲ್ಲಿ BJP ವೋಟ್ ಶೇರ್ ಜಾಸ್ತಿ ಆಗಲಿದೆ ಅನ್ನೋಕ್ಕೆ ಇಲ್ಲಿ ರಿಸಲ್ಟ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಅದನ್ನ ನಾವು 8 ಗಂಟೆ ಚರ್ಚೆಯಲ್ಲಿ ಸ್ವಲ್ಪ ವಿಶದವಾಗಿ ರೀಜನ್ ವೈಸ್ ಇನ್ನೊಂದ್ಸರಿ ತೆಗೆದುಕೊಂಡು ಮಾಡೋಣ ಅನ್ಕೊಂಡ್ವಿ. ಅದನ್ನು ಪ್ರೊಫೆಸರ್ ಯಾದವ್ ಅವ್ರ ಕೂಡ ನಾವು ಹೇಳಿದ್ವಿ. ಸೊ ರಾಷ್ಟ್ರೀಯ ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚು ಗಮನ ಬರ್ಬೋದಾಯಿತು ಜನರಿಗೆ. ಒಂದು, ಭಾರತ್ ಜೋಡೋ ಯಾತ್ರೆ ನಡೆದಂಥ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಏನಿತ್ತು ಅದರಲ್ಲಿ ಏನಾಯಿತು ಅನ್ನೋದು ಒಂದು ವಿಚಾರ. ಎರಡನೇದು, ನರೇಂದ್ರ ಮೋದಿ ಅವರ ರ್ಯಾಲಿ ಆಗಿದ್ದಂಥ ಸಂದರ್ಭದಲ್ಲಿ ಏನಿತ್ತು ಅಂತ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಐ ವುಡ್ ರಿಕ್ವೆಸ್ಟ್ ಪ್ರೊಫೆಸರ್ ಯಾದವ್ ಆಲ್ಸೋ ಟು ಕಮೆಂಟ್ ಆನ್ ದಿಸ್, that Bharat Jodo Yatra had passed through 21 assembly constituencies. I mean, there was one marginal also, they had tangential route of this Bharat Jodo, and in 2008 among those 21 assembly constituencies, Congress had won in 5, BJP had won in 12, and JDS had won in 4. And in 2023 Congress has won in 17
and JDS has retained 3 out of 4, and BJP has won in only one assembly constituency. That's a big one. So you can see it in, people say, what was the impact of Bharat Jodo Yatra? Well, this is the impact. Out of 21, Congress had only 5 and now have 17. Sometimes you say, all right, seats can change hands with very small votes. So let's look at vote share. In these constituencies, the vote share of Congress and BJP was almost the same in 2018. BJP's vote share was 32.75, Congress was 33.2. So half a point of difference, virtually the same. And now the gap is 11%. The gap is Yes. actually, 13%. BJP 30.28, Congress 43.50. For Congress, it is 10%. It was 33.2, now it is 43.5. Yeah, so Congress has gained almost 10%. 10%. BJP has lost 2%. All over the state, they have not lost. Yes. So, in terms of the swing, it has gone -2 for BJP and +10 for Congress in these, which is not all over the state. It's +5 for Congress, 0 for BJP. But here there's something very special. So this is a very tight test that you do, very careful test. Is the swing different? Well, the swing is very different. So something has happened in these constituencies. That's a final proof. You can look at Mr. Modi's rallies also. Yeah, we'll look at that. But I request Professor Narayan also to respond to this in English. That what do you think about this? That in those constituencies where Bharat Jodo Yatra had passed, there is a significant change, not just in seats, but also in votes. Congress has got 10% more votes in those constituencies. No, I broadly agree with Professor Yadav, but there is no way for us to ascertain if the results would have been different had this yatra were not to be taken through these places, right? But 10% Counterfactual, nobody can check. All you can do is but to 10% swing in favor of Congress has Yeah. not happened all over the state. Oh, okay, I see. Oh, that comparison can be made. Yes. Oh, See, I see. That's all over interesting. the state, it's +5 for Congress and 0 for no loss, no gain for BJP. Okay. In these 21 constituencies, it's +10 for Congress and -2 for BJP. I see. So there is a clear. Then we have to attribute it to. That's There's a no huge other- difference. there's Yeah. no other- That's a huge difference. Yeah, there's no other explanation for that. And there's no other explanation. Yes. There can be regional things, but Bharat Jodo Yatra was not limited to one region. So it started from the southernmost part of Karnataka, passed through the old Mysore belt, and also reached the Hyderabad Karnataka in the end. Yes. And ಅದು ನಮಗೆ ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಪಟ್ಟಂಥ ಪರಿಣಾಮ ಏನಿರ್ಬೋದು ಅಂತ ನೋಡೋದಕ್ಕೆ ಭಾಳ ಸ್ಪಷ್ಟವಾದ ಮತ್ತು ನೇರವಾದಂಥ ಸಂಗತಿ ಇದೆ. ಎರಡನೇದೀಗ ನರೇಂದ್ರ ಮೋದಿ ಅವರು ತಮ್ಮ ರ್ಯಾಲಿಗಳನ್ನು ರೋಡ್ ಶೋಗಳನ್ನು ನಡೆಸಿದಂಥ ಪ್ರದೇಶ ಏನಿತ್ತು ಅಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೇರ ನೋಡಬೇಕು. ಸೊ ನರೇಂದ್ರ ಮೋದಿಯವರ ರ್ಯಾಲಿ ಒಟ್ಟು ನಡೆದದ್ದು 36 ಕ್ಷೇತ್ರಗಳು ಅಲ್ಲ, ಎಷ್ಟು ಕ್ಷೇತ್ರ? 43 seats. 43 ಕ್ಷೇತ್ರಗಳಲ್ಲಿ ಒಟ್ಟು ನರೇಂದ್ರ ಮೋದಿ ಅವರ ರ್ಯಾಲಿಗಳು ನಡೆದಿತ್ತು. ಅಂದರೆ ಒಂದು ಬಹಿರಂಗ ಸಭೆ ನಡೆದಿತ್ತು ಅಥವಾ ರೋಡ್ ಶೋಗಳು ನಡೆದಿತ್ತು. ಇಲ್ಲಿ ನೋಡಿದ್ರೆ 2018ರಲ್ಲಿ 14ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಈಗ 22ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. 2018ರಲ್ಲಿ ಈ ಕ್ಷೇತ್ರಗಳಲ್ಲಿ 22ರಲ್ಲಿ BJP ಗೆದ್ದಿತ್ತು, ಈಗ 19 ಗೆದ್ದಿದೆ. ಅಂದರೆ 3ರಲ್ಲಿ ಸೋತಿದ್ದಾರೆ. JDS 7ರಲ್ಲಿ ಗೆದ್ದಿತ್ತು, ಈಗ 2ರಲ್ಲಿ ಗೆದ್ದಿದೆ. ಅಂದರೆ ಇದು the numbers are quite clear. These are the places, these are the 43 constituencies in which Narendra Modi held big rallies or road shows. So in 2018 Congress had won in 14, and in 2023 Congress has won in 22 assembly constituencies. Congress has gained 8 constituencies in the places where Narendra Modi conducted big show, and BJP has lost 3 constituencies, down from 22 to 19, and JDS has lost 5. So Going by the argument that he had made, some BJP person can come and say, if Modi ji had not come, we would have been even worse. You can go on and on with that. But basically, I think what it demonstrates is, again, we can leave a lot of research to scientific researchers later, not on the afternoon of elections. But the basic thing is the idea that Mr. Modi will come and change the election and sweep the people and so on and so forth. I think his
Sweep and Thunder is mostly on television studio. You know, and outside that, we do, I mean, if this was the case, why would Congress's seats increase in areas that he has visited and chosen? So yes, I mean, it does indicate. The larger point, Dr. Vasu, is that this idea that no matter what the governance, no matter whether people like your party or not, one Mr. Modi will descend from Delhi, give a speech, do under the belt fire, and then election will switch. That has not happened. Not even the place asked. Another thing is, in these constituencies where Modi held the rallies, Congress gained the vote share by 5%. State average is there. Yeah. So that in that sense also, So it's no different from state average. They gained 5% everywhere. They gained 5% here as There well. also. So what is the Modi effect here then? So Professor Narayan, you want to add anything? No. Okay. He's increasingly more convinced by what we are saying. Over the last 3 weeks, we have at least, we may not have converted the voters of Karnataka. We've converted 1%. After we held these discussions in our studio, both of you actually went to different parts of Karnataka, but Professor Narayan wanted to check whether Northern these things are Karnataka. correct. Yeah. No, we went to Southern Karnataka, and then I wanted to corroborate that with the Northern Karnataka situation. But that's where we actually, could not go. that's actually a good idea. You know, I also, when I just looked at your numbers, I had a sense, but I also wasn't that sure. Till I went actually to the street, and thanks to your friend Sanket who translated things, and Professor Narayan, and our friend Ismail. You know, I got the feel of, it's only when you touch the ground that you feel that, okay, I know what I'm talking about. So after that, I was very confident that this is indeed what your survey showed, is actually witnessing on the ground. And after that, I think we had half converted him. And even exit polls did not convince you fully. No. Okay. Yeah. ಎಸ್ ಸೊ ನೆಕ್ಸ್ಟ್ ನಾವು ಪ್ರದೇಶವಾರು ಅದಕ್ಕಿಂತ ಮುಂಚೆ ಮುಸ್ಲಿಂ ಸಮುದಾಯ ಅತ್ಯಂತ ಹೆಚ್ಚು ಇರತಕ್ಕಂಥ ಕ್ಷೇತ್ರಗಳು ಯಾವಿವೆ, ಆ ಕ್ಷೇತ್ರಗಳಲ್ಲಿ ಏನಾಯಿತು ಅಂತ ನಾವು ನೋಡೋಣ. ಅಲ್ಪಸಂಖ್ಯಾತರು ಬಟ್ ಬಹುತೇಕ ಮುಸ್ಲಿಂ ಇದರಲ್ಲಿ. ಬಟ್ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಯಾರು ಗೆದ್ದಿದ್ದಾರೆ ಅನ್ನೋದು ಮಾತ್ರ, ಹೆಚ್ಚು ಮುಸ್ಲಿಂ ಸಮುದಾಯ ಇರೋ ಕಡೆ ಅಂತ ಅಲ್ಲ. ಸೊ ಒಂದು ಇದು ಅಷ್ಟೇನು ಒಳ್ಳೆಯ ಬೆಳವಣಿಗೆ ಅಲ್ಲ. ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ಬಹುಶಃ 12ರಿಂದ 13 ಜನ ಮುಸ್ಲಿಂ ಸಮುದಾಯದ MLAಗಳು ಇರ್ತಿದ್ರು ಅನ್ಸುತ್ತೆ. ಈ ಸರಿ 6 ಜನ ಮಾತ್ರ ಇದ್ದಾರೆ, ಮತ್ತು 6 ಜನ ಕಾಂಗ್ರೆಸ್ಸಿಗೆ ಸೇರಿದವರಿದ್ದಾರೆ. ನಾರಾಯಣ ಅವರೇನು 2018ರಲ್ಲಿ ನಾವು ಅದನ್ನು ನೋಡಬೇಕು. 2018ರಲ್ಲಿ ಬಹುಶಃ ಇನ್ನೂ ಜಾಸ್ತಿ ಇದ್ರು, ಬಹುಶಃ 9 ಜನ ಏನೋ ಇದ್ರು ಅಂತ ಕಾಣುತ್ತೆ. ಮುಸ್ಲಿಮರ ವಿಚಾರಕ್ಕೆ ಬಂದಾಗ ಎರಡು ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ನಾವು. ಒಂದು, ಅವರದ್ದು ಜನಸಂಖ್ಯೆ 12%, 13% ಇದ್ದರೂ ಕೂಡ ಅವರಿಗೆ ಅಷ್ಟೇ ಪ್ರಮಾಣದ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಒಂದು, ಮತ್ತು ಟಿಕೆಟ್ ಸಿಕ್ಕರೆ ಅವರು ಗೆಲ್ತಾರ ಅನ್ನುವಂಥದ್ದು ಎರಡನೇದು. ಸೊ ಗೆಲ್ಲುವುದು ಸೋಲುವುದು ಮತ್ತಿನ ವಿಚಾರ. ಟಿಕೆಟ್ ಯಾವ ಪ್ರಮಾಣದಲ್ಲಿ ಕೊಡಲಾಗಿದೆ ಅನ್ನೋದನ್ನು ನೋಡಬೇಕು. ಎಷ್ಟು ಜನ ಮುಸ್ಲಿಮರ ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಗೆದ್ದರು ಅನ್ನುವಂಥ ಮಾಹಿತಿ ಇದ್ದಾಗ ನಾವು ಹೆಚ್ಚು ಸ್ಪಷ್ಟವಾಗಿ ಇದರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ಕೊಡಬೇಕು, ಅವರ ಜನಸಂಖ್ಯೆಗೆ ಸರಿಯಾಗಿ ಕೊಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಕಾಂಗ್ರೆಸ್ನಾಗಿದ್ದ ಇನ್ನೊಂದು ಪಾರ್ಟಿ ಇದ್ದಾಗ ವಿಚಾರ ಬೇರೆ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ BJP ಇದ್ದ ಕಡೆ ಕಾಂಗ್ರೆಸ್ಸಿಗೆ ಎಲ್ಲ ಜಾತಿ ಸಮುದಾಯದವರನ್ನು ಕೂಡ ಒಂದು ರೀತಿಯಲ್ಲಿ ಸಂತೃಪ್ತಿಯಲ್ಲಿ ಇರಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದ್ದ ಕಾರಣ 224 ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಹಂಚಿಕೊಟ್ಟಾಗ ಮತ್ತು ಈ 2 ಪ್ರಬಲ ಜಾತಿಗಳನ್ನು ಇತರ ಪಕ್ಷಗಳಿಗೆ ಸರಿಸಮಾನವಾಗಿ ಒಲಿಸಿಕೊಳ್ಬೇಕಾದಂಥ ಅಗತ್ಯ ಇರೋ ಕಾರಣ ಈ ವಿವಿಧ ರೀತಿಯ ಅನಿವಾರ್ಯತೆಗಳು ಕಾಂಗ್ರೆಸ್ಸನ್ನು ಕಟ್ಟಿಯಾಗ್ತವೆ ಅಂತ ನನಗನ್ನಿಸುತ್ತೆ. ಈಗ ಉದಾಹರಣೆಗೆ BJP ಅವರು ಹೇಳ್ತಿದ್ರು, ನಾವು ಲಿಂಗಾಯತರಿಗೆ ಇಷ್ಟು ಕೊಟ್ಟು ಬಿಟ್ಟಿದ್ದಾರೆ, ಕಾಂಗ್ರೆಸ್ನವರು ಕೊಟ್ಟಿಲ್ಲ ಅಂತ. ಕಾಂಗ್ರೆಸ್ನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರು ಮುಸ್ಲಿಮರಿಗೆ ಕೊಡಬೇಕಾಗತ್ತೆ, ಎಲ್ಲ ಸಣ್ಣ ಸಮುದಾಯಕ್ಕೆ ಕೊಡಬೇಕಾಗತ್ತೆ. ಸೊ BJPಗೆ ಅಂಥ ರಿಸ್ಟ್ರೇನ್ಸ್ ಏನಿಲ್ಲ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತಂದರೆ, ನೋಡಿ, ಈ ಸಣ್ಣ ಸಣ್ಣ ಜಾತಿಗಳಿದ್ದಾವಲ್ಲ, ಅವರಿಗೂ ಕೂಡ ಅವರ ಜಾತಿಗೆ ಅನುಗುಣವಾಗಿ ಸಿಗ್ತಾ ಇಲ್ಲ, ಏನು ಟಿಕೆಟ್ ಕೊಟ್ಟಿಲ್ಲ, ಅದು ಕಾಂಗ್ರೆಸ್ ಕೊಟ್ಟಿಲ್ಲ. ಹೌದು. ಆ ರೀತಿಯಲ್ಲಿ ನೋಡಿದರೆ ಮುಸ್ಲಿಮರಿಗಿಂತಲೂ ಕೂಡ ಸ್ವಲ್ಪ ಹಿಂದೆ ಇರುವಂಥದ್ದು ಈ OBCಯಲ್ಲಿರತಕ್ಕಂಥ ಸಣ್ಣ ಸಣ್ಣ ಸಮುದಾಯದವರು.
ಅವರಲ್ಲಿ ಕೆಲವರಿಗೆ ಬಿಜೆಪಿ ಕೊಟ್ಟಿದೆ ಅನ್ನೋದನ್ನ ಬಿಜೆಪಿ ಅವರಿಗೆ ಅಟ್ಲೀಸ್ಟ್ BJP ಆದರೂ ಅವರ ಸಹಾಯಕ್ಕೆ ಬರುತ್ತೆ. ಬಟ್ ಇವರ ಯಾವುದು ಕಾಂಗ್ರೆಸ್ ಅವರ ಸಹಾಯಕ್ಕೆ ಹೋಗೋದು ಕಡಿಮೆ. ಯಾಕಂದರೆ ಅವರು ಮೊದಲೇ ಕೊಟ್ಟಿರ್ತಾರೆ, ಅಲ್ಲೋ ಇಲ್ಲೋ ಒಂದು ಕಡೆ ಟಿಕೆಟ್ ಕೊಟ್ಟಿರ್ತಾರೆ, ಅವ್ರು ಗೆಲ್ಲೋದಿಲ್ವ ಅನ್ನೋ ಕಾರಣಕ್ಕೋಸ್ಕರ ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರನೋ ಅವರಿಗೆ ಕೂಡ ನ್ಯಾಯ ಸಿಗೋದಿಲ್ಲ ಮುಸ್ಲಿಮರ ಜೊತೆಗೆ ಅಂತ. ಇಲ್ಲ, ರಾತ್ರಿ 8 ಗಂಟೆಗೆ ನಾವು ಮತ್ತೆ ಸೇರಿದಾಗ ನಾವು ಬಹುಶಃ ಈ OBCಯ ಸಣ್ಣ ಜಾತಿಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟಿದ್ರು ಮತ್ತು ಅವರಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ ಮತ್ತು ವಿಶೇಷವಾಗಿ ದಲಿತ ಸಮುದಾಯದ ಮಾದಿಗ ಸಮುದಾಯಕ್ಕೆ ಸೇರಿದವರು ಅವರಲ್ಲಿ ಎಷ್ಟು ಜನಕ್ಕೆ ಯಾರು ಟಿಕೆಟ್ ಕೊಟ್ಟಿದ್ರು ಮತ್ತು ಎಷ್ಟು ಜನ ಗೆದ್ದಿದ್ದಾರೆ ಇದನ್ನು ಕೂಡ ಬಹುಶಃ ನಾವು ನೋಡಬೇಕು. ಅದರಲ್ಲಿ ಅಂದರೆ ರಿಸರ್ವ್ ಸೀಟ್ಸ್ ಆದ್ರಿಂದ ಅಲ್ಲಿ ಕೊಡಲೇಬೇಕು. ಸೊ ಹಾಗಾಗಿ SC ಕಮ್ಯುನಿಟಿಯ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಕೊಟ್ಟಿರ್ತಾರೆ. ಆದರೆ ಅದರಲ್ಲಿ ಬಲಗೈ ಮತ್ತು ಎಡಗೈ ಮತ್ತು ಲಂಬಾಣಿ, ಬೋವಿ ಈ ಜಾತಿಗಳಿಗೆ ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಬಹುಶಃ ನಾವು ಒಳ ಮೀಸಲಾತಿಯ ವಿಚಾರದಲ್ಲಿ ಏನಾಗಿದೆ ಅನ್ನೋದನ್ನ ಬಹುಶಃ ಅಷ್ಟೊತ್ತಿಗೆ ನೋಡ್ಬೋದು ಅನ್ಸುತ್ತೆ. ಆದರೆ ಬಸವರಾಜ್ ಅವರೇ, SC ST ಸಮುದಾಯಗಳದ್ದು ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇದ್ವಿ. ನಿಮಗೆ ಏನನ್ಸುತ್ತೆ? ಯಾಕಂದರೆ ಮೀಸಲಾತಿಯ ಕುರಿತಾಗಿ ಬಹುಶಃ ಕನಿಷ್ಠ 3 ವಿಡಿಯೋಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಮಾಡಿದಿರಿ ಅಂತ ಅನ್ಸುತ್ತೆ. ಹಾಗಾಗಿ ಏನನ್ಸುತ್ತೆ ನಿಮಗೆ ಅದನ್ನ ಹೇಳಿ. ಅದು ಮುಗಿದ ಮೇಲೆ ನಾವು ಬಹುತೇಕ ಒಂದು 15 to 20 ಮಿನಿಟ್ಸ್ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಜೊತೆ ಮಾತಾಡೋಣ. ಸೊ ರಿಸರ್ವೇಷನ್ ವಿಚಾರದಲ್ಲಿ ನಿಮ್ಮ ಅನಿಸಿಕೆಯನ್ನು ಹೇಳಿ. ಇಲ್ಲಿ SC ST ಸಮುದಾಯದ ಕಾನ್ಸ್ಟಿಟ್ಯೂನ್ಸ್ ಏನಿದೆ ಅಂದರೆ 10ರಿಂದ 15% SC ಪಾಪ್ಯುಲೇಷನ್ ಇರೋ ಕಡೆ ಅಥವಾ 20ರಿಂದ 25% SC ಪಾಪ್ಯುಲೇಷನ್ ಇರೋ ಕಡೆ ಅದು SC ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋದಂಗೆ ಕಾಂಗ್ರೆಸ್ಗೆ ವೋಟ್ ಶೇರ್ ಕೂಡ BJPಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ. ಆದರೆ ಕಡೆಯ 2-3 ತಿಂಗಳುಗಳಲ್ಲಿ ನಾವೆಲ್ಲ ನೋಡಿದ ಹಾಗೆ ಕರ್ನಾಟಕದಲ್ಲಿ BJP ಸರ್ಕಾರ ಒಳ ಮೀಸಲಾತಿನ ತಾನೇ ಜಾರಿ ಮಾಡಿದ್ದು ಮತ್ತು ಮೀಸಲಾತಿ ಹೆಚ್ಚಳವನ್ನು ಕೂಡ ತಾನೇ ಮಾಡಿದ್ದು ಅನ್ನೋ ಒಂದು ಇದರ ಮೂಲಕ ಪರ್ಟಿಕ್ಯುಲರ್ಲಿ ಮಾದಿಗ ಸಮುದಾಯಕ್ಕೆ ಒಂದು ಅಪ್ರೋಚ್ ಮಾಡೋ ಕೆಲಸವನ್ನು, ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ತುಂಬ ಗಂಭೀರವಾಗಿ ಅದೊಂದು ಪ್ರಯತ್ನ BJP ಸರ್ಕಾರ ಮಾಡ್ತು. ಆದರೆ ಈ ಮೀಸಲಾತಿಯ ವಿಷಯದಲ್ಲಿ ಇರ್ತಕ್ಕಂಥ ಲೀಗಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಮತ್ತು ಈ ವಿಷಯದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು, ಇದರಲ್ಲಿ ಅನುಭವ ಇರುವಂಥವ್ರಿಗೆಲ್ಲರಿಗೂ BJP ಸರ್ಕಾರ ಮೀಸಲಾತಿ SC STಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದೀನಿ ಅಂತ ಹೇಳಿದ್ದಾಗಲಿ, ಒಳ ಮೀಸಲಾತಿಯ ಶಿಫಾರಸನ್ನು ಮಾಡಿದ್ದೀನಿ ಅಂತ ಹೇಳಿದ್ದಾಗಲಿ, ಇದು ಕಾರ್ಯರೂಪಕ್ಕೆ ಬರದೇ ಇರುವಂಥ 2 ಮಾತುಗಳು. ಕಾರ್ಯರೂಪಕ್ಕೆ ಬರದೇ ಇರುವಂಥ ರೀತಿಯಲ್ಲಿ ಅವ್ರು ಮಾಡಿರೋ ರೀತಿಯಿಂದ ಕಾರ್ಯರೂಪಕ್ಕೆ ಬರಲ್ಲ ಅನ್ನೋದನ್ನು ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ಮೀಸಲಾತಿ ಅನುಭವ ಇದ್ದಂಥ ಹೋರಾಟಗಾರರು ಹೇಳ್ತಾ ಇದ್ರು. ಈಗ ರಿಸಲ್ಟ್ ಬಟ್ BJP ಅತ್ಯಂತ ಕಾನ್ಫಿಡೆಂಟಾಗಿ, ಅದರಲ್ಲೂ ಮಾದಿಗ ಸಮುದಾಯಕ್ಕೆ ನಾವು ಒಳ ಮೀಸಲಾತಿ ಜಾರಿ ಮಾಡಿದವ್ರು ನಾವೇ ಅನ್ನೋ ಥರ ಒಂದು, ಅದರಲ್ಲೂ ಭಾಷಣಗಳಲ್ಲಂತೂ ಈ BJPಯ ನಾಯಕರುಗಳು ಭಾಷಣಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡೇ ಬಿಟ್ಟಿದ್ದೀವಿ ಮತ್ತು SC STಗೆ ಮೀಸಲಾತಿ ಜಾಸ್ತಿ ಮಾಡೇ ಬಿಟ್ಟಿದ್ದೀವಿ ಅಂತಲೇ ಹೇಳ್ತಾಯಿದ್ರು. ಮತ್ತು ಅವರ ಆ್ಯಡ್ಗಳಲ್ಲಿ ಕೂಡ ಆ ಥರ ಹೇಳಂಗಿರಲಿಲ್ಲ ಅವರು. ಆ್ಯಕ್ಚುಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದ್ರ ಬಗ್ಗೆ ಅಬ್ಜೆಕ್ಷನ್ ಬಂತು. ಈ ಒಕ್ಕಲಿಗ ಇಂದು ಲಿಂಗಾಯತಿಗೆ ಮೀಸಲಾತಿ ಜಾಸ್ತಿ ಮಾಡಿದ್ದೀವಿ ಅನ್ನೋದನ್ನು ಅವರು ಭಾಷಣಗಳು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಅಬ್ಜೆಕ್ಷನ್ ಬಂತು. ಈ ಥರ ಹೇಳಂಗಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದರು ಅಂತ ಅನ್ನೋ ಕಾರಣಕ್ಕೆ. ಆದರೆ ಜನಸಮುದಾಯಕ್ಕೆ ಇದು ಇವರು ಹೇಳ್ತಾ ಇರ್ತಕ್ಕಂಥದ್ದು ಯಾವುದು ನಿಜ ಅಲ್ಲ ಅನ್ನೋದು ಸೈಲೆಂಟಾಗೇ ಅವ್ರು ಯಾರೂ ಮಾತಾಡಿಲ್ಲ ಅಂದ್ರೂ ಜನಸಮುದಾಯಕ್ಕೆ ತುಂಬ ಪರಿಣಾಮಕಾರಿಯಾಗಿ ಮೆಸೇಜ್ ರೀಚ್ ಆಗಿದೆ ಅನಿಸುತ್ತೆ. ಅದರಿಂದನೇ SC ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಕಾಂಗ್ರೆಸ್ಗೆ ವೋಟ್ ಶೇರು ಜಾಸ್ತಿ ಆಗಿದೆ, ಸೀಟ್ಗಳು ಜಾಸ್ತಿ ಆಗಿದೆ. ಈ ಶಿಫ್ಟು ಕ್ಲಿಯರಾಗಿ ಮೀಸಲಾತಿ ವಿಚಾರದಲ್ಲಿ ಏನನ್ನು ಮಾಡಿದ್ದೀವಿ ಅಂತೇಳಿ ಅವರು ಕ್ಲೇಮ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದ್ರ ನಿಜಾಂಶ ಜನಕ್ಕೆ ಅರ್ಥ ಆಗಿದೆ ಅನ್ನೋದು ತೋರಿಸ್ತಾ ಇದೆ. ಇದನ್ನು ನಾವು ಬಹುಶಃ 8 ಗಂಟೆ ಚರ್ಚೆಯಲ್ಲಿ ಗ್ರಾಫ್ ಮೂಲಕ ತೋರಿಸ್ಬೋದು ಅನ್ಸುತ್ತೆ. ಯಾಕಂದರೆ ಭಾಳ ಎಷ್ಟು ಎದ್ದು ಕಾಣುವಂಗಿದೆ ಅಂತಂದರೆ SC ಪಾಪ್ಯುಲೇಷನ್ನು ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ, ಅಂದರೆ 10%ಇಂದ 25%ಗೂ ಹೆಚ್ಚಾಗ್ತಾ ಹೋದಂಗೆಲ್ಲ BJPಯ ವೋಟ್ ಶೇರು ಆ ಕ್ಷೇತ್ರದಲ್ಲಿ ಗಣನೀಯವಾಗಿ ಇಳಿತಾ ಬಂದಿದೆ. 46.88%ಇಂದ ಹಿಡಿದು 27% ತನಕ ಇಳಿತಾ ಬಂದಿದೆ. ಸೊ ಹಾಗಾಗಿ ಇದನ್ನು ನಾವು ಈ ರೀತಿಯಲ್ಲಿ ಬಹುಶಃ ಅಂಕೆ ಸಂಖ್ಯೆಗಳನ್ನು ಹೇಳಿದ್ರೆ ನಮ್ಮ ನೋಡುಗರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಹಾಗಾಗಿ ನಾವು ಆ ಗ್ರಾಫೇ ಹಾಕಿ ನಾವು ತೋರಿಸೋಣ. ಸೊ ನಾವು ಒಂದು ಮುಖ್ಯ ಅಂಶವಾಗಿ EWS ಏನು ಬಂತು, ಅದು ದಲಿತ ಸಮುದಾಯಗಳಿಗೆ, ಶೂದ್ರ OBCಗಳಿಗೆ ಎಲ್ಲರಿಗೂ ಮಾಡಿದ ಒಂದು ಅನ್ಯಾಯ ಅನ್ನೋದು ಕರ್ನಾಟಕದ ಮಟ್ಟಿಗೆ. ಯಾಕೆಂದರೆ EWS ಸುಪ್ರೀಂ ಕೋರ್ಟಲ್ಲಿ ಹೊಸದಾಗಿ ತೀರ್ಮಾನ ಬಂದ ಮೇಲೆ ಲಿಂಗಾಯತರು ಮತ್ತು ಒಕ್ಕಲಿಗರ ಒತ್ತಡ ಜಾಸ್ತಿ ಆಗಿದೆ, ನಮಗೂ ಮೀಸಲಾತಿ ಜಾಸ್ತಿ ಮಾಡಿ ಅಂತ. ಅವೆಲ್ಲವೂ ಕೂಡ ಇಲ್ಲಿ ಕೆಲಸ ಮಾಡೋ ಸಾಧ್ಯತೆ ಮಾಡೋಣ. ಬಟ್ ನೆಕ್ಸ್ಟ್ 15 minutes ವಿಲ್ ಡಿಸ್ಕಸ್ ವಿತ್ ಪ್ರೊಫೆಸರ್ ಯಾದವ್ ಸಿನ್ಸ್ he'll leave at 5:30. I would request both of you also to ask him any questions if you have any particular thing in your mind. But sir, is there any other important notable point? Two things. Since you were discussing scheduled
caste population. Now remember, this is a different distinction. Earlier we were saying scheduled caste reserved constituency, which everyone knows. But now we are looking at a very sophisticated thing. What is the proportion of scheduled caste voters in each constituency? Yes. It may be reserved, it may be unreserved. Unreserved, correct. It is almost. Because it is possible that there is some constituency which is not reserved, but there is very significant SC population. Yes, because reservation criteria is slightly different. Yes. It doesn't always work. Now, there is almost an absolute textbook relationship. Yes, that's what actually. As you go down, as the scheduled caste population goes up, BJP vote goes down. So from Straightforward 46.8 to 27. 0.49, 34.93, 30, then 27. Absolutely, it's a straight textbook. It will make a straight graph like this. That's very important because it demonstrates once again how strongly the Dalit vote has been aligned with Congress. There has not been fragmentation of the kind that was talked about. The other thing I wanted to draw your attention to, something that you may not have discussed, which is that the rural-urban divide has become more pronounced this time than was the case earlier. If you look at, this, in a sense, this is a rural victory for the Congress. If you look at 2018, in 2018, it is a broad division. There are 133 constituencies of Karnataka, which can be called almost entirely rural. Less than 25% population based on some census studies. Just take it as a broad distinction. And about 91 constituencies which are either semi-urban or fully urban or something of that kind. Now, last time, out of these 133 rural constituencies, BJP won 59, Congress won 44, roughly in the proportion to where they were in the state. In the urban areas, BJP won 45, Congress won 36. So it's not very different. In urban areas, Congress's performance was not so poor. So all over the country. In Bangalore also, actually, they had more seats. All over the country, BJP does strikingly well in urban areas, and rural areas it goes down. And I was very surprised that this was not the case in Karnataka. No, even in 2018, when Congress lost, the difference of seats between Congress and BJP was 24. Congress was less. Even then, Congress was little ahead in Bangalore. That's right. Now look at this time. Last time, out of the 91 semi-urban or urban constituencies, BJP got 45. This time, out of the same constituencies, BJP is winning 34. So it's not a major slide. In the rural areas, BJP had 59 and it is coming down to 29. Straight away half of it. So it's in the rural areas that the So it is a rural vote against BJP. Yeah. It is oppressed communities vote against BJP. It is poor voting against BJP, And it women. is women who are voting against BJP. So just stay with the rural thing. I think it's a very important point because earlier Karnataka, it seemed, I mean, I was surprised there is no rural-urban divide in Karnataka. Now it's very sharp rural-urban divide. Last time, Congress's lead over the BJP, because Congress in terms of votes did lead last time. Congress overall state lead was 2%. In these constituencies, rural constituencies, it was 4%, slightly above the state level. Now look at it this time. This time Congress's overall lead is about 6.5%. In these constituencies, it's 12%. In rural constituencies alone. There's a clear difference. Yeah. So there's again a sharp, in urban areas, BJP's vote share loss has not been much. In urban areas, BJP's vote share was, last time was about 40%, and it is again about 40% this time. So the fact that in the last 4 years, when country's economy went down, but the rich, that too super rich, they actually benefited out of it. Yeah. But poor suffered due to demonetization. Of course, that was not this period in the previous term, and because of GST and many other things, and particularly COVID. So after this, poor of this country, ordinary people of this country, they suffered. So it is very much seen in the elections, which was not the case in UP elections or probably Gujarat elections. Yeah. Because in Gujarat also we saw protests against the BJP government or the issue GST, but that was not seen in the election. But in Karnataka it is very clear. So as you now point out, in terms of being social science, we talk about 4 kinds of variables: locality, class,
caste, gender. On all these four, bottom half votes against the BJP, upper half has stayed with the BJP. Do you That's the expect big this will be picture. a lesson for Narendra Modi's party and government, and they will change their policies because of this? Look, they are very smart, I must say. Look, what is the success of BJP? If the country is a pyramid, BJP's success, BJP basically gets the vote of the top half of the pyramid, but because it's a smaller one, the top half yields much few votes. So BJP's success formula is this, that they have consolidated the top half, which in population terms would be less than 1/3 of the country. That is united. And then from the bottom half of the pyramid, they make selective pick. You know, they'll pick Valmiki among the scheduled castes, or they would pick some very backward OBC community and so on. So fragmenting the bottom half and absolute consolidation of the top half is BJP's strategy. But these I strategies only those who engineer elections, those people think about it, and BJP. But does Congress think in these lines? That's a big question. Does Congress think? In that sense, I don't think that Congress had a very big strategy to specific communities, even in Karnataka. I don't think you should accuse Congress of any such thing. Basically, just if BJP began this election with the kind of advantage the Congress began with, It would have won 180. they would have won by 180 seats, not 134. So, because BJP strategizes, they think, they put people there, they execute the strategy. Congress is unable to do so, and that's why we are where we are in the country. So fortunately, I would really say, what is the difference between a great team and a poor team in cricket or football or wherever? A poor team, when they win a match, they go, they drink, they sleep. A good team, when they win a match, they sit down and say, what did we get wrong? That's a great team, which after winning a match says, what were the mistakes that we committed? So let's hope Congress does that. We don't know actually. What may be the prime reasons, sir, behind this? This time, rural voters voted extremely well for the Congress. I think 2 or 3 things. One is agrarian issue. After all, Karnataka happens to be a state which has retained the 3 laws which were which were repealed even in the after center. they took it back. Yeah. So there is an anger of it must be an anger of the farmers. Also shift away from JDS, which is happening more in the rural constituencies, from JDS towards Congress. Congress is also a beneficiary of that. In general, the point about class, poorer people live in villages. So when the poor people suffer, people in the villages suffer more. So there's so much of overlap between these 3 things, at least: locality, class and caste. There is an overlap. Gender cuts across all, but there's an overlap. And that to me is the lesson for the Congress. Can Congress, so the real success or the challenge of the Congress is, can it consolidate the bottom half, even partially? Right now what's happening is that they are consolidating themselves. Can Congress actually come up with political strategies to do so? Similarly, can the JDS and RJD do so? Can the SP do so? Can Mamata Banerjee do so? That's a challenge for the opposition throughout the country, and that's a larger lesson. So my point about Karnataka is, Karnataka result has 2 or 3 great things. One, it has kept the door of 2024 open. Otherwise, the door could have been closed in Karnataka. That was our worry. That's why people like me were just sitting here, because if this door is closed, no point in doing anything for the next 1 year. Second, not only has it kept the door open, it has shown the path about how to reach that door. If Congress does consciously what it did, partly consciously and partly out of compulsion and partly out of default, which is keep the focus on the bottom half, present politically a united front, and work on the ground. These 3 simple things. You are a doctor. I'm sure very often you would give your patient similar advice to say, take a walk. There is no golden formula. You have to take a walk. You have to reduce your diet. You have to do the following thing. I think it's a similar actually, I work only on lifestyle changes. That's my job in my clinic. So I would definitely advise. So politically, there is no which people like Narayan don't follow. So there are no steroids.
Steroids don't work. There is no magical pill. Walk in the morning, control of diet, change of lifestyle. This is what it is. You have to work 24/7. You have to align your policy and leadership to your own vote. You know, people who vote for you, your policy should be supporting that. These are simple things, but this is the big transformation that is needed. Sir, actually we thought that the entire next 10-15 minutes also will continue with you, but our viewers are upset. They are saying that we want to listen to Yogendra Yadavji also, so and translate what he is saying. So some Alright. of them have commented. So I would leave and you do the translation. I'm really sorry. I really wanted to, but what do? I haven't learned much Kannada, not even Swalpa. So you please do that. Yes, sir, as such you are actually campaigning for us, showing Eedina survey to people in the entire country. So we I'm also campaigning for Kannada medium. I'm campaigning for alternative media. Yes, sir. Yes, sir. You happen to be the Otherwise, carrier of Kannada that. media has already started working on who should become CM. Whether Congress is worried about it or not, because they are already there and playing out different things in media. Yes, sir. This is also a way of hiding the fact that they played so partisan throughout the election. What were these fellows doing? Today they want DK Shivkumar or Siddaramaiah to form the government. What were you doing in the last 1 month, sir? Were you paying attention at least to these two and what they were saying? The media's role has been so utterly So shameful. when Narendra Modi was in Bangalore the same day, Priyanka Gandhi was also there in the same day, and we just wanted to see whether the coverage will be 70-30. We did not expect that Narendra Modi will be given only 50%. And on that day, the coverage in most of the media was 100 and 0. 100 Narendra Modi and 0 Priyanka Gandhi. That was the partisan attitude. So in order to hide all that, now they want to play these games. Well, let them play those games. Fortunately in this country, government is not formed in television studios. And elections are not won and lost in television studios. People still matter. That's what is saving this country and democracy. Thank you, sir. Thanks a lot, and we would definitely expect you to be back in our studio at 8 o'clock. Sure. Thank you. Thank you, sir. Mike. Yes. ನಾರಾಯಣ್ ಅವರೇ, ನಮ್ಮ ಹಲವಾರು ವೀಕ್ಷಕರು ಇದನ್ನು ಕೇಳ್ತಿದ್ದಾರೆ. ಇಷ್ಟೊತ್ತು ತನಕ ಈಗ ನಡೆದಿದ್ದ ಚರ್ಚೆ ಅಂದರೆ ಹೌದು ಸರ್, ನೀವು ಹೇಳಬೇಕು ಅದರಲ್ಲಿ ಕನ್ನಡದಲ್ಲಿ ಖಂಡಿತ ಸರ್, ಖಂಡಿತ ಅದರಲ್ಲಿ ಅವರು ಕಾಂಗ್ರೆಸ್ಸಿಗೆ ಏನು ಪಾಠ ಇದೆ, ಒಟ್ಟಾರೆ ಪಕ್ಷಗಳಿಗೆ ಏನು ಪಾಠ ಇದೆ ಇದರಲ್ಲಿ ಬಡವರು ಮತ್ತು ಗ್ರಾಮೀಣ ಭಾಗದ್ದು ಅಂತ ಹೇಳ್ತಿದ್ರು. ನೀವು ಅದನ್ನು ಶುರು ಮಾಡಿದ್ರೆ ಬಸವರಾಜ್ ಅವರು ಮತ್ತು ನಾನು ಆ್ಯಡ್ ಮಾಡ್ಬೋದು. ಮುಖ್ಯವಾಗಿ ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗದವರು, ಇವರು ಮತ್ತು ಗ್ರಾಮೀಣ ಭಾಗದವರು. ಸೊ ಈಗ ನಾವು ಆಗ ಪ್ರಾರಂಭದಲ್ಲಿ ಇದಕ್ಕೆ ಮೊದಲ ಒಂದು ಸುತ್ತ ಚರ್ಚೆ ಆದಾಗ ನಾನೊಂದು ಪದಪ್ರಯೋಗ ಮಾಡಿದೆ. ಏನು ಅಂತಂದರೆ, ಒಂದು ದೊಡ್ಡ ಮಟ್ಟದ ಜನಾಕ್ರೋಶ ಇತ್ತು ಅಂತ. ಆ ಜನಾಕ್ರೋಶ ಯಾರ್ದು ಅಂತ ಕೇಳಿದ್ರೆ ಅದು ಬಡವರ ಆಕ್ರೋಶ. ಆ ಬಡವರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಮೇಲೆ ಜಾತಿ ಬರುತ್ತೆ ಮತ್ತು ಅಲ್ಲಿ ಲಿಂಗ ಬರುತ್ತೆ. ಈಗ ದಲಿತರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದವರು, ಹಿಂದುಳಿದ ವರ್ಗದವರು ಹೆಚ್ಚಿನ ಪ್ರಮಾಣದಲ್ಲಿ ಬಡವರು ಆಗಿರುವ ಕಾರಣ ಸೊ ಈ ಎಲ್ಲ ವರ್ಗಗಳು ಕೂಡ ಈ ಸಾರಿ ಕಾಂಗ್ರೆಸ್ಸಿಗೆ ಹೆಚ್ಚು ಒಲವು ತೋರಿಸಿದ್ದು ನಮಗೆ ಕಂಡುಬರುತ್ತೆ ಅನ್ನುವಂಥದ್ದು. ಅಂದರೆ ಕಂಡುಬರುತ್ತೆ ಅನ್ನೋದು ಈಗ ಹೆಚ್ಚು ಈ ಶೋಷಿತ ಸಮುದಾಯಗಳು ಇರುವಂಥ ಪ್ರದೇಶಗಳದ್ದು ಮಾತ್ರ ಅಲ್ಲದೆ, ನೀವು ಖುದ್ದಾಗಿ ಸರ್ವೆ ಕುರಿತಾಗ ನಡೆದ ಚರ್ಚೆ ನಂತರದಲ್ಲಿ ಹೋದಾಗಲೂ ಇದು ಕಾಣಿಸುತ್ತಾ ನಿಮಗೆ? ಇದು ಖಂಡಿತ ಕಾಣಿಸಿತ್ತು ಅಂತಂದರೆ ಇದು ಅಲ್ಲಿ ನನಗೆ ಅದೇ ಇದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ವರ್ಗದ ಆಯಾಮ ಇದೆ ಅಂತ ಹೇಳಿದ್ದು ನಾನು ಅದಕ್ಕೆ. ಯಾಕಂತಂದರೆ ಎಲ್ಲಿ ಯಾವ ಪ್ರಮಾಣದಲ್ಲಿ ಅದು ಕಾಣ್ತಿತ್ತು ಅಂತಂದರೆ, ಈಗ ಲಿಂಗಾಯತರ ಮಧ್ಯೆ ಅಥವಾ ನಾವು ಒಕ್ಕಲಿಗರ ಮಧ್ಯೆ ಹೋಗಿ ಮಾತಾಡಿದರೂ ಕೂಡ ಅದರಲ್ಲಿರ್ತಕ್ಕಂಥ ಬಡವರು ಎಲ್ಲ ಸರಿಯಾಗ್ತಾ ಇಲ್ಲ, ಏನೋ ತೊಂದರೆ ಆಗಿದೆ, ನಾವು ಈ ಸಾರಿ ನಮ್ಮ ಓಟನ್ನು ಬದಲಾಯಿಸ್ತೇವೆ, ಅಂದರೆ ಹೋದ ವರ್ಷ BJP ಕೊಟ್ಟಿದ್ದವರು ಈ ಸಾರಿ ಕೊಡುವುದಿಲ್ಲ ಅಂತ ಹೇಳುವ ಒಂದು ನಿರ್ಧಾರಕ್ಕೆ ಅವರು ಕೂಡ ಬಂದಿದ್ದರು. ಆದ ಕಾರಣ ನಾನು ವರ್ಗ ಅನ್ನುವ ಶಬ್ದವನ್ನು ಅಥವಾ ಇತ್ತು ಎಲ್ಲ ಸಮಸ್ತ ಬಡವರ ಪರವಾಗಿ ಇನ್ನೊಂದು ನಾನು ಇಂಗ್ಲೀಷಲ್ಲಿ ಅದನ್ನು ಏನು ಹೇಳಿದ್ದೇನೆ ಅಂತಂದರೆ, ದ ಪುವರ್ ಹ್ಯಾವ್ ಡೆಲಿವರ್ಡ್ ಇಟ್ ಟು ದ ಕಾಂಗ್ರೆಸ್ ಅಂತ. ಬಡವರು ಈ ಫಲಿತಾಂಶ ಏನಿದೆ ಅದನ್ನು ಕಾಂಗ್ರೆಸ್ ಕೈ ಕೊಟ್ಟುಬಿಟ್ಟಿದ್ದಾರೆ ಅಂತ. ಆ ಬಡವರು ಯಾರು ಅಂತ ನಾವು ಹುಡುಕ್ತಾ ಹೋದರೆ ಇಲ್ಲಿ ಇವರೆಲ್ಲ ಸಿಗ್ತಾರೆ. ಮಹಿಳೆಯರು ಸಿಗ್ತಾರೆ, ಗ್ರಾಮೀಣ ಪ್ರದೇಶಗಳು ಸಿಗ್ತಾರೆ, ಕೂಲಿ ಕಾರ್ಮಿಕರು ಸಿಗ್ತಾರೆ. ಮಹಿಳೆಯರು ಸಿಗ್ತಾರೆ ಅಂದರೆ ಬೆಲೆ ಏರಿಕೆಯ ಕಾರಣಕ್ಕಾಗಿ ಕುಟುಂಬವನ್ನು ನಡೆಸೋದಕ್ಕೆ ಕಷ್ಟಪಡ್ತಾ ಇರುವ ಮಹಿಳೆಯರಾಗಿರ್ತಾರೆ. ಒಂದು ವೇಳೆ ಈ ಬೆಲೆ ಏರಿಕೆಯಿಂದ ಅವರು ತತ್ತರಿಸಿ ಹೋಗದೇ ಇದ್ದಿದ್ದರೆ ಬಹುಶಃ ಅವರಿಗೆ ಈ ಪ್ರಮಾಣದಲ್ಲಿ ಕಾಂಗ್ರೆಸ್ ಬಗ್ಗೆ, ಅಂದರೆ ಕಾಂಗ್ರೆಸ್ ಇದ್ದಾಗ ಏನೋ ಸ್ವಲ್ಪ ಚೆನ್ನಾಗಿತ್ತು, ಅವ್ರ ಕಷ್ಟಕ್ಕೆ
ಒಂದು ಹಂತದಲ್ಲಿ ಆ ಪಕ್ಷ ಸಾಮಾನ್ಯ ಮನುಷ್ಯರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಪಕ್ಷ ಅನ್ನುವಂಥ ರೀತಿಯ ಒಂದು ಅಭಿಪ್ರಾಯ ಅದು ಗ್ಯಾರಂಟಿ ಕಾರ್ಡ್ ಇದ್ರೂ ಇಲ್ಲದಿದ್ರೂ ಕೂಡ ಮೂಡಿತ್ತು. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನು ಕೂಡ ಹೋಗಿದ ಕಡೆ ಎಲ್ಲ ಸಿದ್ದರಾಮಯ್ಯನವ್ರಿಗೆ ಆ ರೀತಿಯಲ್ಲಿ ಜನ ಚಪ್ಪಾಳೆ ಹೊಡೆಯೋದು ಇದು ಮಾಡೋದು, ಅವರ ಒಳಗಡೆ ಒಬ್ಬ ಹಳ್ಳಿ ಮನುಷ್ಯನನ್ನ, ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಯನ್ನ, ಬಡವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಡುವ ವ್ಯಕ್ತಿಯಾಗಿ ಅದರ ಸಿಂಬಲ್ ಆಗಿ ನೋಡ್ತಾ ಇರೋದ್ರಿಂದಲೂ ಕೂಡ ನಿಮ್ಗೆ ಯಾವುದೇ ಸರ್ವೆ ನೋಡಿದ್ರು ಯಾರು ಹೆಚ್ಚು ನಿಮ್ಗೆ ಸಿಎಂ ಕ್ಯಾಂಡಿಡೇಟ್ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚಿನ ಒಲವಿರೋದಕ್ಕೂ ಕೂಡ ಈ ಆಸ್ಪೆಕ್ಟ್ಸ್ ಕಾರಣ ಆಗಿರ್ಬೋದು. ಖಂಡಿತ. ಸೊ ಇದು ನನಗೆ ಅನಿಸೋ ಮಟ್ಟಿಗೆ ಅವರು ಪ್ರಮುಖವಾಗಿ ಹೇಳಿರುವಂಥದ್ದು. ಮತ್ತು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ SC ಪಾಪ್ಯುಲೇಷನ್ ಹೆಚ್ಚಿದ್ದಷ್ಟು ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿ BJP ಪಡೆಯುವಂಥ ಮತಗಳ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಸೊ ಅಲ್ಲಿ ಕೂಡ ಅಲ್ಲಿ SCಗಳು ಅಂದರೆ ಯಾರು, ನಮ್ಮಲ್ಲಿ ಕ್ಲಾಸ್ ಮತ್ತು ಕ್ಯಾಸ್ಟ್ ಜೊತೆಯಾಗಿ ಹೋಗ್ತವೆ. ಕೆಲವು ಜಾತಿಯವರು ಮಾತ್ರ ಹೆಚ್ಚು ಬಡವರಾಗಿರ್ತಾರೆ, ಕೆಲವು ಜಾತಿಯಲ್ಲಿ ಕಡಿಮೆ ಬಡವರು ಇರ್ತಾರೆ. ಆದ ಕಾರಣ ದಲಿತರು ಓಟ್ ಹಾಕಿದ್ರು ಅಂದರೆ ಬಡವರು ಓಟ್ ಹಾಕಿದ್ರು ಅಂದರೆ ಲೆಕ್ಕ, ಅಥವಾ ಭಾಳ ತೀರಾ ಸಣ್ಣ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಜಾತಿಗಳು ಓಟ್ ಹಾಕಿದ್ದಾರೆ ಅಂತಂದರೆ ಬಡವರು ಓಟ್ ಹಾಕಿದ್ದಾರೆ ಅಂತಲೇ ಲೆಕ್ಕ. ಬಹುತೇಕ ಮಹಿಳೆಯರು ಹಾಕಿದರು ಅಂತಂದರೆ ಅದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಲೋವರ್ ಮಿಡ್ಲ್ ಕ್ಲಾಸ್ ತನಕ ಮಹಿಳೆಯರು ಹಾಕಿರ್ಬೋದು. ಯಾಕಂದರೆ ಮಹಿಳೆಯರು ಅನುಭವಿಸುವಂಥ ಕಷ್ಟಗಳಿದ್ದಾವಲ್ಲ, ಈ ಎಲ್ಲ ಕಾರಣಗಳಿಂದಾಗಿ ಬೆಲೆ ಏರಿಕೆ ಇರ್ಬೋದು, ಮತ್ತೆ ಒಂದು ಇರ್ಬೋದು, ಅದರಿಂದಾಗಿ ಅನುಭವಿಸುವಂಥ ಕಷ್ಟಗಳು ಅದು ಸ್ವಲ್ಪ ಕೆಲವೊಮ್ಮೆ ಅದು ವರ್ಗವನ್ನು ಮೀರಿ ಇರುತ್ತೆ. ಅಂದರೆ ಭಾಳ ಬಡವರ ಮನೆತನದಲ್ಲಿರತಕ್ಕಂಥ ಕುಟುಂಬದಲ್ಲಿರತಕ್ಕಂಥ ಹೆಂಗಸರು ಮಹಿಳೆಯರು ಮಾತ್ರ ಹಾಕಬೇಕಾಗಿಲ್ಲ, ಸ್ವಲ್ಪ ಶ್ರೀಮಂತರ ಕುಟುಂಬಕ್ಕೆ ಸೇರಿದಂಥ ಮಹಿಳೆಯರು ಕೂಡ. ಅಥವಾ ಒಂದು ಒಳ್ಳೆಯ ಉದಾಹರಣೆಯನ್ನು ಯಾರು ಕೊಟ್ಟಿದ್ದು ನನಗೆ ನೆನಪಾಗ್ತಿಲ್ಲ. ಒಂದು ಪ್ರವಾಸದ ವೇಳೆಯಲ್ಲಿ ಅಲ್ಲಿ ಬಹುಶಃ ಮಂಗಳೂರಿನ ಒಬ್ಬರು ವರದಿಗಾರರು ಅವರು ಒಬ್ಬರ ಮಹಿಳೆ ಹತ್ರ ಮಾತಾಡ್ತಿದ್ದಾಗ ಅವರು ಮೊದಲು ಮಾತಾಡಲಿಕ್ಕೆ ಒಪ್ಪಿಕೊಳ್ಳಿರಲಿಲ್ಲ. ಕೊನೆಗೆ ಇಲ್ಲ, ನಮಗೆ ಬಡವರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡುವಂಥದ್ದು ಕಾಂಗ್ರೆಸ್ಸೇ, ಆದ ಕಾರಣ ನಾನು ಹೋದ ಸಾರಿ BJPಗೆ ಹಾಕಿದ್ದೆ, ಈ ಸಾರಿ ಕಾಂಗ್ರೆಸ್ಗೆ ಹಾಕ್ತೇನೆ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಅವರ ಮನೆ ಇನ್ನೊಬ್ಬರು ಸದಸ್ಯರು ಅಲ್ಲಿಗೆ ಬಂದರಂತೆ. ಬಂದ ಕೂಡಲೇ ಈ ಮಹಿಳೆ ಮಾತುಕತೆ ನಿಲ್ಲಿಸಿಬಿಟ್ಟು ಆ ಕಡೆ ನೋಡಲಿಕ್ಕೆ ಪ್ರಾರಂಭಿಸಿದ್ರಂತೆ. ಅಂದರೆ ಅವರು ಭಾಳ ಬಡ ಕುಟುಂಬಕ್ಕೆ ಸೇರಿದಂಥ ಮಹಿಳೆ ಆಗಿರಲಿಲ್ಲ, ಸ್ವಲ್ಪ ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಮಹಿಳೆ, ಆದರೆ ಅವರು ಏನೋ ಅನುಭವಿಸಿದ್ದಾರೆ ಅಲ್ಲಿ ಈ ಕಾರಣದಿಂದಾಗಿ ಅಂತ. ಬಹುಶಃ 2% 3% BJPಗೆ ವೋಟ್ ಶೇರ್ ಕರಾವಳಿಯಲ್ಲೂ ಕಡಿಮೆ ಆಗಿರೋದು ಈ ಥರದ ಕಾರಣಗಳಿರ್ಬೋದು. ಅದನ್ನು ಸ್ವಲ್ಪ ಪ್ಲೇ ಅಪ್ ಮಾಡಿದರೆ ಕಾಂಗ್ರೆಸ್, ಯಾಕೆ ಬಹುಶಃ ಕಾಂಗ್ರೆಸ್ ಕರಾವಳಿಯನ್ನು ಒಂದು ಹಂತದಲ್ಲಿ ಬಿಟ್ಟಿತ್ತು ಅಂತ ಕಾಣುತ್ತೆ. ಹೇಗೋ ಅಲ್ಲಿ ನಮಗೆ ಬರಲ್ಲ ಅಂತ ಅನ್ನುವಂಥ ನಿರ್ಧಾರಕ್ಕೆ ಬಂದಿತ್ತ ಗೊತ್ತಿಲ್ಲ ನನಗೆ. ಬಟ್ ಒಂದು ವೇಳೆ ಅಲ್ಲಿ ಅದನ್ನೇ ಫೋಕಸ್ ಆಗಿಟ್ಕೊಂಡು, ಇದು ನಮಗೆ ಭಾಳ ಕಷ್ಟದ ಪ್ರದೇಶ, ಇಲ್ಲಿ ನಾವು ವಿಶೇಷವಾಗಿ ಗಮನ ಹರಿಸಿಕೊಂಡು ಕೆಲಸ ಮಾಡಬೇಕು ಅಂತ ಒಂದು ವೇಳೆ ಮಾಡಿದರೆ ಅಲ್ಲಿನ ಫಲಿತಾಂಶವನ್ನು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇತ್ತು ಅಂತ ಅನಿಸುತ್ತೆ. ಸರ್, ನಾವು ಮತ್ತೆ ಇವತ್ತು ರಾತ್ರಿ 8 ಗಂಟೆ ನಂತರ 8:15 ನಾವೇನು ಚರ್ಚೆ ಮಾಡ್ತೀವಿ, ಆ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಈ ಗ್ರಾಫ್ಸ್ನ ನಾವು ನಮ್ಮ ನೋಡಿದರ ಮುಂದೆ ನಾವು ಇದನ್ನು ಇಡಬೇಕು, ಆಗ ಮತ್ತೆ ಈ ಚರ್ಚೆ ಮಾಡೋಣ. ಕಡೆಯದಾಗಿ ಬಸವರಾಜ್ ಅವರು ಈ ವಿಚಾರದಲ್ಲಿ ನಾವು ಹೇಳೋದಿದ್ರೆ, ಯಾಕಂದರೆ ನಾವಾಗಲೇ ಒಂದು ಮೀಡಿಯಾ ವಿಚಾರನ ಚರ್ಚೆಗೆ ತೆಗೆದುಕೊಂಡಿದ್ವಿ. ಮೀಸಲಾತಿಯ ವಿಚಾರದಲ್ಲಿ ನೋಡಲು ಒಂದು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಶೋಷಿತ ಸಮುದಾಯಗಳನ್ನು ಮೂರ್ಖರು ಅಂತ ಭಾವಿಸಿದ ರೀತಿಯಲ್ಲಿ BJP ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಬರೀದೆ, ನಾವು ರಿಸರ್ವೇಷನ್ ಹೆಚ್ಚಿದ್ದೀವಿ ಅಂತ ಹೇಳಿದ್ದನ್ನು ನೀವು ವಿಡಿಯೋ ಮಾಡಿದ್ರಿ, ಇದು ಈ ರೀತಿಯಲ್ಲಿ ಆಗಿದೆ ಅಂತ. ಹಾಗಾಗಿ ಈ ಯಾವುದನ್ನು ಇವತ್ತು ಮುಖ್ಯವಾಹಿನಿ ಮಾಧ್ಯಮಗಳು ಅಂತ ಕರೀಲಾಗ್ತದೆ, ಅವರು ಯಾವುದನ್ನು ಚರ್ಚೆಗೆ ತೆಗೆದುಕೊಂಡಿಲ್ಲದೆ ಇದ್ದ ಸಂದರ್ಭದಲ್ಲಿ ನೀವು ಮಾಡಿದ್ದ ವಿಡಿಯೋಗಳದು. ಹಾಗಾಗಿ ಏನು ಅನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಅಂತ ಹೇಳಿದರೆ, ನಾವು ಈ ಚರ್ಚೆ ಕಡೆ ಭಾಗದಲ್ಲಿದ್ದೀವಿ, ನಂತರ ಮತ್ತೆ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ಅವರು ಮೀಸಲಾತಿ ವಿಷಯದಲ್ಲಿ ಅದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ನ ಮೀಸಲಾತಿ ಹೆಚ್ಚಳದ ವಿಷಯ ಆಗಿರಬಹುದು, ಮತ್ತು ಒಳ ಮೀಸಲಾತಿ ವಿಷಯ ಆಗಿರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕ್ಯಾಸ್ಟ್ ವಿಷಯದಲ್ಲಿ ಒಳ ಮೀಸಲಾತಿ ವಿಷಯ ಆಗಿರ್ಬೋದು. ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಕಿತ್ತು ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಕೊಟ್ವಿ ಅಂತ ಹೇಳಿದ್ದು, ಈ ಮೂರೂ ವಿಷಯಗಳಲ್ಲಿ ಅವರು ನಡೆದುಕೊಂಡಿದ್ದು ಸ್ಪಷ್ಟವಾಗಿ ಏನಿತ್ತು ಅಂತಂದರೆ, ಯಾಕೆ ಅಂದರೆ ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ಮೀಸಲಾತಿಯ ವಿಷಯಕ್ಕೆ ಹೋರಾಡ್ತಾ ಬಂದಂಥ ಅನುಭವಿಗಳಿಗೆಲ್ಲ ಅದು ಸ್ಪಷ್ಟವಾಗಿ ಗೊತ್ತಿತ್ತು, ಅಂಥವ್ರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಿತ್ತು ಈ ಸರ್ಕಾರ ಈ ಮೂರು ವಿಷಯಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದು, ಯಾವ ರೀತಿ ಏನು ಸ್ಟೆಪ್ಸ್ ತೊಗೊಂಡಿದೆಯೋ ಈ ಸ್ಟೆಪ್ಸ್ ಮೂಲಕ ಈ ಮೂರನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅವರು ಎಲೆಕ್ಷನ್ನು ಒಂದು ತಿಂಗಳಿನೇನು ಅನೌನ್ಸ್ ಆಗಿರುವಾಗ ಅಂತ ಮಾಡಿದ್ದು. ಅಂದರೆ ಸ್ಪಷ್ಟವಾಗಿ ಈ ಜನಸಮುದಾಯಗಳನ್ನ ನಿಮಗೆ ಮೀಸಲಾತಿ ಕೊಡ್ತಾಯಿದ್ದೀವಿ ನೋಡಿ, ಜಾಸ್ತಿ ಮಾಡ್ತಾಯಿದ್ದೀವಿ ನೋಡಿ, ಒಳ ಮೀಸಲಾತಿ ಮಾಡ್ತಾಯಿದ್ದೀವಿ ನೋಡಿ, ಯಾರೂ ಮಾಡಿರಲಿಲ್ಲ ಅಂತ ನಂಬಿಸಿ ಅದು ರಿವರ್ಸ್ ಆಗ್ಲಿಕ್ಕೆ ಟೈಮು ಇರಬಾರ್ದು. ಈಗ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಒಂದು ಮಾತ್ರ ಸ್ಟೇ ಥರ ಆಯಿತು. ಆ ರೀತಿ ಜನಸಮುದಾಯಗಳನ್ನ ನಂಬಿಸಿ ಮಾಡಬಹುದು ಅಂತ ಒಂದು ಕಾನ್ಫಿಡೆಂಟಲ್ಲಿ ಮಾಡಿದ್ದು ಜನಸಮುದಾಯಕ್ಕಂತೂ ಅರ್ಥ ಆಯಿತು.
ಈಗ ಒಕ್ಕಲಿಗ ಸಮುದಾಯದ ಹೋರಾಟದ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೆ. ಆ ಒಕ್ಕಲಿಗ ಸಮುದಾಯಕ್ಕೂ ಅದು ಸ್ಪಷ್ಟವಾಗಿ ಅರ್ಥ ಆಯಿತು, ಇದು ನಮ್ಮನ್ನು ನಂಬಿಸಿ ಮೋಸ ಮಾಡಲಿಕ್ಕೆ ನಮ್ಮನ್ನು ದಡ್ರು ಅಂದ್ಕೊಂಡಿದ್ದಾರೆ ಇವರು ಅಂತಂದರೆ. ನಂಜಾವತ ಸ್ವಾಮೀಜಿಗಳಂತೂ ನೇರವಾಗಿ ಒಂದು ಹೇಳಿಕೆನೇ ಕೊಟ್ಟರು, ಮುಸ್ಲಿಂ ಸಮುದಾಯದಿಂದ ಕಿತ್ತು ನಮಗೆ ಕೊಟ್ಟಿದ್ದು ಕೊಡಬೇಕಾಗಿರಲಿಲ್ಲ, ನಮಗೆ ನಮಗೆ ಕೊಡಬೇಕಾಗಿದ್ದ ರೀತಿಯೇ ಬೇರೆ ಅಂತ. ಹಂಗಾಗಿ ಎಲ್ಲ ದೊಡ್ಡ ಸಮುದಾಯಗಳಿಗೆ, ಸ್ವಾಭಿಮಾನಿ ಸಮುದಾಯಗಳು, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಒಕ್ಕಲಿಗರ ಸಮುದಾಯ, ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ವಿಷಯದಲ್ಲಿ ಈ ಸರ್ಕಾರ ನಮ್ಮನ್ನು ಅವಮಾನ ಮಾಡ್ತಾ ಇದೆ ಅನ್ನೋ ಭಾವನೆ ಸ್ಪಷ್ಟವಾಗಿ ಹೋಗಿರೋ ಲಕ್ಷಣಗಳೆಲ್ಲ ಕಾಣಿಸ್ತಿದೆ. ಮತ್ತು ಕಡೆಯದಾಗ ಒಂದು ಮಾತಂದರೆ, ಯೋಗೇಂದ್ರ ಯಾದವ್ ಅವರು ಹೇಳಿದ್ರು, ರೂರಲ್ ವೋಟರ್ಸ್ ಯಾಕೆ ಈ BJPಗೆ, ಕಾಂಗ್ರೆಸ್ಗೆ ಜಾಸ್ತಿ ಸರ್ ವೋಟ್ ಹಾಕಿದ್ದಾರೆ, ಅಷ್ಟೊಂದು ಕನ್ಸಾಲ್ಟೇಟಾಗಿ ವೋಟ್ ಹಾಕಿದ್ದಾರೆ ಅನ್ನೋದಕ್ಕೆ 2-3 ಕಾರಣ ಮುಖ್ಯ. ಅಗ್ರೇರಿಯನ್ ಕ್ರೈಸಿಸ್ ಒಂದು ಹೇಳಿದ್ರು, ಮತ್ತು JDS ವೋಟ್ ಶಿಫ್ಟ್ ಆಗಿರೋದು ಒಂದು, ಮತ್ತು ಇನ್ನೊಂದು ಮುಖ್ಯವಾಗಿ ಜೀವನ ಕಷ್ಟ ಆಗಿರೋದು. ನಾರಾಯಣವ್ರು ಹೇಳ್ದಂಗೆ ಬಡತನ ಅನ್ನೋದು ವರ್ಗ ಭಾಳ ವರ್ಕ್ ಮಾಡಿದೆ ಅಂತ. ಇದಕ್ಕೆ ಒಂದೇ ಒಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಬಂದಂಥ ಸಮಯ ಏನಿತ್ತು, ಇಡೀ ಇಂಡಿಯನ್ ಎಕಾನಮಿ ಡೌನ್ ಆದಾಗ ಶ್ರೀಮಂತರು ಅನುಕೂಲ ಆಯಿತು ಶ್ರೀಮಂತರಿಗೆ. ಬಟ್ ಈ ದೇಶದಲ್ಲಿ 10 ಕೋಟಿಯಷ್ಟು ಕೆಳಮಧ್ಯಮ ವರ್ಗದಿಂದ ಕಡುಬಡತನಕ್ಕೆ ಶಿಫ್ಟ್ ಆದರು. ಬಡವರಾಗಿದ್ದವರು ಕಡುಬಡವರಾದರು, ಮತ್ತು ಕೆಳಮಧ್ಯಮ ವರ್ಗದವರು ಬಡತನಕ್ಕೆ ಜಾರಿದ್ರು, ಮಧ್ಯಮ ವರ್ಗದವರು ಕೆಳಮಧ್ಯಮ ವರ್ಗ. ಹಿಂಗೆ ಜಾರಿದ್ದ ಈ ವರ್ಷಗಳಲ್ಲೂ ಕೂಡ ಗ್ಯಾಸ್ ಬೆಲೆ ಆಗಲಿ, ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ ಮತ್ತು ಇತರ ಬೆಲೆಗಳನ್ನ ಏರಿಸ್ತಾನೆ ಹೋಗಿದ್ದು ಕೇಂದ್ರ ಸರ್ಕಾರ. ಜನಗಳಿಗೆ ಅದು ಅತ್ಯಂತ ಗಾಢವಾಗಿ ತಟ್ಟಿರುವಂಥ ವಿಷಯ. ಅದಕ್ಕೆ ರೂರಲಲ್ಲಿ ಅಂದಾಗ ಬಡವರ ಸಂಖ್ಯೆ ಸಾಮಾನ್ಯಕ್ಕೆ ಶೇಕಡಾವಾರು ಜಾಸ್ತಿ ಇರ್ತದೆ, ಅವ್ರು ಹಾಗಾಗಿ ವೋಟ್ ಹಾಕಿದ್ದಾರೆ ಅಂತ ಯೋಗೇಂದ್ರ ಯಾದವ್ ಹೇಳಿದ್ದು ಸರಿಯಾಗಿ. ಬಹುಶಃ ಈ ರೀತಿ ಇಲ್ಲದೇ ಇದ್ದಿದ್ರೆ, ಚರ್ಚೆಯನ್ನು ಮುಗಿಸೋ ಸಂದರ್ಭದಲ್ಲಿ ಹೇಳ್ಬೇಕನ್ಸೋದು, 56 ಸೀಟ್ ಜಾಸ್ತಿ ಆಗಿದೆ ಕಾಂಗ್ರೆಸ್ಸಿಗೆ. ನೀವು ಆಪರೇಷನ್ ಕಮಲದಲ್ಲಿ ಆ ಕಡೆ ಹೋದವ್ರನ್ನೂ ಬಹುಶಃ ಹಿಡಿದ್ರೆ ನಿಮಗೆ ಇದು ಹೆಚ್ಚು ಕಡಿಮೆ 65 ಸೀಟುಗಳು ಜಾಸ್ತಿ ಆಗಿದೆ. ಅಂದರೆ ಈ ಎಲ್ಲ ನಾವು ಮಾತಾಡ್ತಿರೋ ರೀತಿಯಲ್ಲಿ ಸಮುದಾಯಗಳು ಒಟ್ಟಾಗಿ ಅಂದರೆ ಬಹುತೇಕ ಇನ್ನೊಂದು ಕಡೆಗೆ ಶಿಫ್ಟ್ ಆಗದೇ ಇದ್ರೆ ಇದು ಸಾಧ್ಯ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ. ಇದನ್ನ ಡಿಸೆಕ್ಷನ್ ಮಾಡೋ ಕೆಲಸ ನಾವು ಮಾಡೋಣ. ಹೇಗೂ ಅಂಕೆ ಸಂಖ್ಯೆಗಳ ಸ್ಟೇಬಲ್ ಆಗಿವೆ ಒಂದು ಮಟ್ಟಕ್ಕೆ. ಇನ್ನು ಉಳಿದಂತೆ ಬರೀ ಲೀಡರ್ಸ್ ಜೊತೆಗೆ ಮಾತಾಡೋದು, ಕೂಗಾಡೋದು, ಇದನ್ನ ಹೆಂಗೂ ಎಲ್ಲ ಕಡೆ ನಡೀತಾ ಇರುತ್ತೆ. ಒಂದೇ ಒಂದು ಪಾಯಿಂಟ್ ಯೋಗೇಂದ್ರ ಯಾದವ್ ಅವರು ಹೇಳ್ದಂಗೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಬಹುತೇಕ ಮೀಡಿಯಾಗಳು ಈ ಒಂದು ತಿಂಗಳಲ್ಲಿ DK ಶಿವಕುಮಾರ್ಗಾಗಲಿ, ಸಿದ್ದರಾಮಯ್ಯನವ್ರಿಗಾಗಲಿ ಯಾವುದೇ ಒಂದು ಸ್ಪೇಸನ್ನು ಕೊಡ್ದೇನೆ ಈಗ ಬಂದು DK ಅವರ, ಸಿದ್ದರಾಮಯ್ಯನವರ ಅಂತ ಈ ಥರ ಒಂದು ಪುನಃ ಅದೇ ರೀತಿಯ ಒಂದು ಪಾಪ್ಯುಲಿಸ್ಟ್ ಆದ ಕೆಳಮಟ್ಟದ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ಇನ್ಮೇಲಾದರೂ ಜವಾಬ್ದಾರಿಯುತ ಮೀಡಿಯಾಗಳು ನಡ್ಕೋಬೇಕು ಅನ್ನೋ ಸಂದೇಶನ ಜನರು ಕೊಡಬೇಕಾಗಿದೆ. ಬಸವರಾಜ್ ಅವರು ಬಹಳ ಸ್ಪಷ್ಟವಾಗಿ ನೇರವಾಗಿ ಉಳಿದ ಮಾಧ್ಯಮಗಳು ಯಾರು ಇವತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಬಿರುಕು ಬರಲಿನ ಅಂತ ಕಾಯ್ತಿದ್ದಾರೆ, ಆ ರೀತಿಯಲ್ಲಿ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಚರ್ಚೆ ಇದನ್ನು ಮಿಕ್ಕ ಮಾಧ್ಯಮಗಳು ಗಮನಿಸದೇ ಇರ್ಬೋದು. Eedina.com ನಡೆಸಿದಂಥ ಇಂಥ ಒಂದು ದೊಡ್ಡ ಸಮೀಕ್ಷೆಯನ್ನೇ ಕನ್ನಡದಲ್ಲಿ TV5 ಒಂದು ಬಿಟ್ಟು ಉಳಿದ ಮಾಧ್ಯಮಗಳು ಅದನ್ನು ಹೆಸರಿಸಲೂ ಇಲ್ಲ, ಗಮನಿಸಲೂ ಇಲ್ಲ. ಮತ್ತು ಎಕ್ಸಿಟ್ ಪೋಲನ್ನು ಏನು ಇಂಡಿಯಾ ಟುಡೇ ಅವ್ರು ಮಾಡಿದ್ರು, ಎಕ್ಸಿಟ್ ಪೋಲು 122ರಿಂದ 140 ಒಂದು ವೈಡ್ ರೇಂಜನ್ನು ಇಂಡಿಯಾ ಟುಡೇ ಅವ್ರು ಕೊಟ್ಟಿತ್ತು. ಅದನ್ನು ಭಾಳ ಜನ ಗಮನಿಸಿ ಹೇಳಿದ್ರು. Eedina.com ಇನ್ನಷ್ಟು ನಿಖರವಾಗಿ ಸ್ಪಷ್ಟವಾಗಿ ಅದನ್ನು ಮುಂದಿಟ್ಟು ಅದನ್ನು ಭಾಳ ಜನ ಗಮನಿಸಿಲ್ಲ. ಪರವಾಗಿಲ್ಲ, ಅವ್ರು ಗಮನಿಸದೇ ಇರೋದು ಅಷ್ಟು ಮುಖ್ಯ ಅಲ್ಲ. ಈಗ ಮುಖ್ಯ ಇರೋದು ಕರ್ನಾಟಕದಲ್ಲಿ ಯಾವ ಸಮುದಾಯಗಳು ಯಾವ ರೀತಿಯಲ್ಲಿ ವೋಟ್ ಹಾಕಿದ್ದಕ್ಕಾಗಿ ಈ ಒಂದು ಫಲಿತಾಂಶ ಬಂದಿದೆ, ಜನಸಾಮಾನ್ಯರ ಬದುಕಿನ ಇಶ್ಯೂಗಳು ಏನಾಗಿದ್ದು, ಅವ್ರಿಗೆ ಏನನ್ನು ಕಾಡ್ತು. ಅಫ್ಕೋರ್ಸ್ 40% ಕಮಿಷನ್ ಅದು ಇದು ಎಲ್ಲ ನಡೀತಾ ಇತ್ತು, ಭ್ರಷ್ಟಾಚಾರ ಒಂದು ಮುಖ್ಯವಾದ ವಿಚಾರವೇ ಆಗಿತ್ತು. ಆದರೆ ಅದರ ಆಚೆಗೆ ಬೇರೆ ಅವ್ರ ಸಮಸ್ಯೆಗಳೇನಾಗಿದ್ವು ಅನ್ನೋದನ್ನು ಡಿಸೆಕ್ಟ್ ನೋಡುವಂಥ ಕೆಲಸವನ್ನು ನಾವು ಮುಂದುವರಿಸ್ತೀವಿ. ಇವತ್ತು ರಾತ್ರಿ 8:00ವರೆಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಗ್ರಾಫು, ಚಾರ್ಟು ಮತ್ತು ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟು ಮತ್ತೆ ಈ ಎಲ್ಲ ಪರಿಣಿತರ ಜೊತೆಗಿರುವಂಥ ಚರ್ಚೆಯನ್ನು Eedina.com ಮುಂದುವರಿಸುತ್ತೆ. ನೀವು ಮತ್ತೆ 8:00ವರೆಗೆ ನೀವೆಲ್ಲರೂ ಕೂಡ Eedina.comನ ಚಾನಲ್ಗೆ ಬಂದು ನೋಡಲಿಕ್ಕೆ ಕಾಯ್ತಾ ಇರ್ತೀರಿ ಅಂತ ಗೊತ್ತು. ಬರ್ತಾ ಇರುವಂಥ ಕಮೆಂಟ್ಸು ಮತ್ತು ನಮಗೆ ಕಳಿಸ್ತಾ ಇರುವಂಥ ಮೆಸೇಜಸ್ ಏನಿದೆ, ಇದು ಚರ್ಚೆ ಮಾಡಿ, ಇದನ್ನು ಕನ್ನಡದಲ್ಲಿ ಮಾತಾಡಿಸಿ, ಮತ್ತು ನಿಮ್ಮ ಆಡಿಯೋ ಸರಿ ಇಲ್ಲ, ಈ ಎಲ್ಲ ಮಾತುಗಳನ್ನು ನಮ್ಮ ನೋಡುಗರು ಹೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ಹಂತವಾಗಿ ಸರಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀವಿ. ಮತ್ತು ನಮ್ಮ ಓದುಗರ ಮತ್ತು ನೋಡುಗರ ಬೆಂಬಲ ನಿರಂತರವಾಗಿ Eedina.comಗೆ ಬೇಕಿದೆ. ಅದೆಲ್ಲವೂ ಸಿಕ್ಕಾಗ ನಾವು ಇನ್ನಷ್ಟು ಸಮೃದ್ಧವಾಗಿ ಇದನ್ನು ಮಾಡೋಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ತಮ್ಮಲ್ಲಿ ಇನ್ನೊಂದು ಮನವಿ, Eedina ಯೂಟ್ಯೂಬನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಆದರೆ Eedina ವೆಬ್ಸೈಟನ್ನು ಗಮನಿಸಿ. Eedina ವೆಬ್ಸೈಟಿನ ಒಳಗಡೆ
ಭಾಳ ವಿಶೇಷವಾದಂಥ ಸಂಗತಿಗಳಿವೆ. ಯಾವ ಥರದ್ದು ಇದೆ ಅಂತಂದರೆ ಆ ವೆಬ್ಸೈಟ್ನಲ್ಲಿ ಎಲೆಕ್ಷನ್ ಸ್ಪೆಷಲ್ ಒಂದಷ್ಟಿದೆ, ಅದರಲ್ಲಿ ಈ ವೋಟ್ ಶೇರ್ನ ಕುರಿತಾದಂಥ ಹಲವಾರು ಸಂಗತಿಗಳಿವೆ. ಯಾವ ರೀತಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳು ಯಾವ ಕಲರ್ ಪಡ್ಕೊಳ್ಳಿ, ನಿಮಗೆ ಈಗ ನೋಡಿ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ನಿಮಗೆ ಕಾಣಿಸುತ್ತೆ. ಕಳೆದ ಸರಿ ಯಾವ ಭಾಗಗಳು ಕೇಸರಿ ಆಗಿದ್ವು ಆ ಎಲ್ಲ ಭಾಗಗಳು ಎಲ್ಲೆಲ್ಲಿ ಈಗ ನೀಲಿ ಆಗ್ತಾಯಿವೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರ್ತೀರಿ. JDS ವಿಶೇಷವಾಗಿ ಮೈಸೂರು ಮಂಡ್ಯ ಭಾಗದಲ್ಲಿ ಹಸಿರು ಬಣ್ಣದಿದೇನಿತ್ತು, ಇವತ್ತು ಅಲ್ಲಿ ಏನು ಬದಲಾವಣೆಗಳು ಬಂದಿವೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಕರಾವಳಿ ಹೋದ್ಸರಿಯೂ ಕೇಸರಿ ಆಗಿತ್ತು ಬಹುಮಟ್ಟಿಗೆ, ಈಗಲೂ ಆ ರೀತಿಯಲ್ಲಿ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಈ ಥರದ ಹಲವು ಗ್ರಾಫಿಕ್ಸು ಇದರೊಳಗಡೆ ನೀವು ನೋಡ್ಬೋದು. ಮತ್ತು ಇಲ್ಲಿ ನಿಮಗೇನು ಕಾಣುತ್ತೆ, ಅದರಲ್ಲಿ 2018 ಮತ್ತು 2023 ನೀವು ಅಕ್ಕಪಕ್ಕ ಕ್ಲಿಕ್ ಮಾಡಿದ್ರೆ ಯಾವ ರೀತಿಯಲ್ಲಿ ನಮ್ಮ ವಿಧಾನಸಭೆ ಬದಲಾಗಿದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರಿ. 2018 ಮತ್ತು 2023 ಇದನ್ನು ನೀವು ನೋಡ್ತೀರಿ. ಪ್ರಮುಖ ಅಭ್ಯರ್ಥಿಗಳ ವಿವರಗಳು ಅಲ್ಲಿದೆ. ಅದ್ರ ಕೆಳಗಡೆ ಹೋದರೆ ನಿಮಗೆ ಕರ್ನಾಟಕದ ಸಮಸ್ತ ವಿಧಾನಸಭಾ ಕ್ಷೇತ್ರಗಳ ಮಾಹಿತಿ eedina.com ವೆಬ್ಸೈಟ್ ಒಳಗಡೆ ಸಿಗುತ್ತೆ. ಅಷ್ಟಕ್ಕಷ್ಟೂ ಕೂಡ ಯಾರು ಎಷ್ಟು ಮತ ಪಡ್ಕೊಂಡಿದ್ದಾರೆ, ಯಾವ ಪಕ್ಷಕ್ಕೆ ಅವರು ಸೇರಿದವರು ಅನ್ನೋದು ಅಷ್ಟೂ ಕೂಡ ನಿಮಗೆ ಆ ವೆಬ್ಸೈಟಲ್ಲಿ ಒಂದೇ ಕಡೆ ಸಿಗ್ತದೆ. ಇದನ್ನು ನೀವು ನೋಡ್ಬೋದು. ಇನ್ನೂ ಮುಖ್ಯವಾದಂಥ ಒಂದು ಸಂಗತಿ ಇದೆ. ನಮ್ಮ ಪೇಜ್ನಲ್ಲಿ ನೀವು ಮೇಲೆ ಹೋದರೆ ಎಲೆಕ್ಷನ್ ಸ್ಪೆಷಲ್ ಅದೇ ಪೇಜ್ನ ಹೋಮ್ ಸ್ಕ್ರೀನ್ನ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಇನ್ನೊಂದು ಕರ್ನಾಟಕದ ಮ್ಯಾಪ್ ತೆರ್ಕೊಳ್ಳುತ್ತೆ. ಈ ಮ್ಯಾಪ್ನಲ್ಲಿ ನೀವು ಯಾವುದೇ ಜಿಲ್ಲೆಯನ್ನು ಕ್ಲಿಕ್ ಮಾಡಿದ್ರು ಕೂಡ, ಜಿಲ್ಲೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಜಿಲ್ಲೆ ತೆರೆದುಕೊಳ್ಳುತ್ತೆ, ಜಿಲ್ಲೆಯ ಭೂಪಟ ನಿಮಗೆ ತೆರೆದುಕೊಳ್ಳುತ್ತೆ. ಆ ಜಿಲ್ಲೆ ಮ್ಯಾಪ್ಗೆ ಹೋದ್ಮೇಲೆ ನಿಮಗೆ ಅಲ್ಲಿ ವಿಧಾನಸಭಾ ಕ್ಷೇತ್ರದ್ದು ನಿಮಗೆ ಕಾಣಿಸುತ್ತೆ. ಸೊ ಆ ವಿಧಾನಸಭಾ ಕ್ಷೇತ್ರದ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ವಿಶೇಷವಾದ ಲೇಖನಗಳು ನಿಮಗೆ ಕಾಣಿಸ್ತಾ ಹೋಗ್ತದೆ. ಮೇಲ್ಗಡೆ ನಿಮಗೆ ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆ ವಿಧಾನಸಭಾ ಕ್ಷೇತ್ರಕ್ಕೆದ ಇಡೀ ಇತಿಹಾಸ 1952ರಿಂದ ಇಲ್ಲಿ ತನಕ ಆ ವಿಧಾನಸಭಾ ಕ್ಷೇತ್ರದ ಇತಿಹಾಸ ಏನು ಅನ್ನೋದು ನಿಮ್ಗೆ ಬಿಚ್ಕೊಳ್ಳುತ್ತೆ. ಅದರ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಆ ಕ್ಷೇತ್ರದಲ್ಲಿ ಏನು ವಿಶೇಷ ಇತ್ತು, ಮಧ್ಯದಲ್ಲಿ ಯಾರೋ 7 ಸರಿ ಗೆದ್ದವರು 8ನೇ ಸರಿ ಯಾರಿಂದ ಸೋತರು ಅಂತ ಸಿಗುತ್ತೆ. ಯಾವ ಸಮುದಾಯಕ್ಕೆ ಸೇರಿದವರು ಇಲ್ಲಿ ನಿರಂತರವಾಗಿ ಅಭ್ಯರ್ಥಿಗಳಾಗ್ತಾ ಬರ್ತಿದ್ದಾರೆ ಅನ್ನೋದು ನಿಮಗೆ ಸಿಗುತ್ತೆ. ಇದನ್ನು ನೀವು ಸಂಪೂರ್ಣ ನೋಡಬೇಕು. ಕರ್ನಾಟಕದ ರಾಜಕಾರಣವನ್ನು ಜನಪರವಾಗಿ ಅರ್ಥ ಮಾಡಿಕೊಳ್ಳುವಂಥ, ಡೆಮಾಕ್ರಸಿಯನ್ನು ಇನ್ನಷ್ಟು ವೈಬ್ರೆಂಟ್ ಮಾಡುವಂಥ, ಡೆಮಾಕ್ರಸಿಯನ್ನು ನಾವು ಜನಪರವಾಗಿಸುವಂಥ ಒಂದು ರೀತಿ ಒಳಗಡೆ ಮಾಡಬೇಕಂದ್ರೆ ಕರ್ನಾಟಕದ ರಾಜಕೀಯದ ಇತಿಹಾಸವನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಿದೆ. ಆ ಪ್ರಯತ್ನಕ್ಕೋಸ್ಕರ eedina.com ಈ ಎಲ್ಲವನ್ನು ನೀವು ಮುಂದೆ ಇಡ್ತಾ ಇದೆ. ನಮ್ಮ ವೆಬ್ಸೈಟ್ನ ನೋಡಿ ಮತ್ತೆ ಅದರೊಳಗಡೆ ನೀವು ಬರೋದ್ರಿಂದ ಮತ್ತು ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೂಡ ಕೊಡೋದ್ರಿಂದ ಇದನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಾಳ ವಿಶೇಷವಾದ ಶ್ರಮ ಇದೆ ಈ ವೆಬ್ಸೈಟ್ನಲ್ಲಿ. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳದ್ದು ಕೂಡ 1952ರಿಂದ ಇಲ್ಲಿ ತನಕ ಅದರ ಸಮಗ್ರ ಇತಿಹಾಸವನ್ನು ತರೋದಕ್ಕೆ ನಮ್ಮ ಸಹೋದ್ಯೋಗಿಗಳು ಕೂಡ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಭಾಳ ಜನ ಪರಿಣಿತರು ನಮ್ಗೆ ಅದಕ್ಕೆ ಸಹಾಯ ಮಾಡಿದ್ದಾರೆ. ಯಾಕಂದರೆ ನಮ್ಮನ್ನು eedina.comನ ಈಗಂತೂ ಸರ್ವೆ ಏಜೆನ್ಸಿ ಅಂತ ಜನ ನೋಡಿಬಿಡುವಂಥ ಸಾಧ್ಯತೆ ಇದೆ. ಇದು ಒಂದು ಜನಪರ ಮಾಧ್ಯಮ ಆಂದೋಲನ ಆಗಿದೆ. ಸಾವಿರಾರು ಜನ ಮಾಧ್ಯಮ ಕಾರ್ಯಕರ್ತರು, ನಮ್ಮ ಕಚೇರಿಯ ಸಹೋದ್ಯೋಗಿಗಳು ಮತ್ತು ನಮ್ಮ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಪರಿಣಿತರ ಬಳಗ ಇವೆಲ್ಲರೂ ಸೇರಿದ್ರಿಂದ ಎಲೆಕ್ಷನನ್ನು ಈ ರೀತಿಯಲ್ಲಿ ನಾವು ಮುಂದೆ ತರೋದಕ್ಕೆ ಸಾಧ್ಯ ಆಗಿದೆ. ಎಲೆಕ್ಷನ್ನ ರನ್ನಪ್ನಲ್ಲಿ ಜನರನ್ನು ಎಚ್ಚರಿಸ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ, ನೀವು ಕೂಡ ನೋಡಿದ್ದೀರಿ. ನೋಡ್ತಾ ಇರಿ. ಮತ್ತು ಸಂಜೆ ಇವತ್ತು ರಾತ್ರಿ 8:00ವರೆಗೆ ವಿಶೇಷವಾದ ಒಂದು ಚರ್ಚೆ ಇರುತ್ತೆ. ಬಹುಶಃ ನಿಮಗೆ ಬೇರೆ ಯಾವುದೇ ಚಾನಲ್ಗಳಲ್ಲಿ ಸಿಗದೇ ಇರುವಂಥ ವಿಶೇಷವಾದ ಸಂಗತಿಗಳು ಇವತ್ತು 8:00ವರೆಗೆ eedina.comನ ಚಾನಲ್ನಲ್ಲಿ ಚರ್ಚೆ ಆಗಲಿಕ್ಕಿದೆ. ಬನ್ನಿ, ನೋಡಿ, ನಾವು ಜೊತೆಗೂಡಿ ಈ ಪ್ರಯಾಣನ ಮುಂದುವರಿಸೋಣ. ನಮಸ್ಕಾರ. eedina.comನ ಚುನಾವಣಾ ಪೂರ್ವ ಸಮೀಕ್ಷೆ 40,000 ಜನರನ್ನು ಮಾತಾಡಿಸಿ ಮಾಡಿದ ಅತಿದೊಡ್ಡ ಸಮೀಕ್ಷೆಯಾಗಿತ್ತು. ಇದು ಕರ್ನಾಟಕದ ಎಲ್ಲಾ ಸಮೀಕ್ಷೆಗಳ ಪೈಕಿ ಅತಿದೊಡ್ಡ ಸಮೀಕ್ಷೆ ಅನ್ನೋ ಕಾರಣ ಅಷ್ಟೇ ಅಲ್ಲ, ಈ ಸಮೀಕ್ಷೆ ಅತ್ಯಂತ ವೈಜ್ಞಾನಿಕವಾಗಿತ್ತು ಹಾಗೂ ಅಂಕಿಅಂಶಗಳನ್ನು ಆಧರಿಸಿ ಕಾಂಗ್ರೆಸ್ಗೆ 132ಕ್ಕಿಂತ ಹೆಚ್ಚಿನ ಸೀಟುಗಳು ಬರುತ್ತೆ ಎಂದು ಹೇಳಿದ ಮೊಟ್ಟ ಮೊದಲ ಸಮೀಕ್ಷೆಯಾಗಿತ್ತು. ಇದೇ ಕಾರಣಕ್ಕೆ eedina.comನ ಸಮೀಕ್ಷೆ ഇടീ ദേശದ ഗമനവന്നേ സെಳೆದಿತ್ತು. കോൺഗ്രസ് വിജയിക്കും എന്നാണ് ഏറ്റവും ഒടുവിൽ ഇതീൻ ന്യൂസ് എന്ന് പറയുന്ന പ്രാദേശിക ന്യൂസ് നെറ്റ്വർക്ക് നടത്തിയ ഒപ്പീനിയൻ പോളിൽ പറയുന്നത്. ഹിന്ദുസ്ഥാൻ ടൈംസ്, എക്കണോമിക് ടൈംസ്, ലൈവ് മിന്റ്, ദ പ്രിന്റ്, ഫിനാൻഷ്യൽ ടൈംസ്, മാതൃഭൂമി,
ಮಲಯಾಳಂ ಮನೋರಮ ಮತ್ತು ಇತರ ಹಲವಾರು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳು, ಡಿಜಿಟಲ್ ಮಾಧ್ಯಮಗಳು eedina.com ಸಮೀಕ್ಷೆಯ ಬಗ್ಗೆ ವರದಿಗಳನ್ನು ಪ್ರಕಟ ಮಾಡಿದ್ವು. ಇಂಡಿಯಾ ಟುಡೇ, CNBC, ಟೈಮ್ಸ್ ನೌ, TV5, ವಿಕ್ರಾಂತ್ ಟಿವಿ, ವೈರ್, ದೇಶಬಂಧು ಸೇರಿದಂತೆ ಹಲವು ಟಿವಿ ಚಾನೆಲ್ಗಳು, ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಕೂಡ eedina.comನ ಸರ್ವೆ ಬಗ್ಗೆ ಚರ್ಚೆ ನಡೆಸಿದ್ವು. BL ಸಂತೋಷ್, ರಾಜೀವ್ ಚಂದ್ರಶೇಖರ್, ಯೋಗೇಂದ್ರ ಯಾದವ್ ಅವರಂಥ ಹಲವಾರು ಮಂದಿ ಈ ಸರ್ವೆಯ ಬಗ್ಗೆ ಟ್ವೀಟ್ ಕೂಡ ಮಾಡಿದರು. ಈಗ ಚುನಾವಣಾ ಫಲಿತಾಂಶದ ದಿಕ್ಕು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. eedina.comನ ಸಮೀಕ್ಷೆ ಹೇಳಿದ್ದಂತೆಯೇ ಕಾಂಗ್ರೆಸ್ 130ಕ್ಕಿಂತ ಹೆಚ್ಚಿನ ಸೀಟುಗಳಲ್ಲಿ ಮುನ್ನಡೆ ಗಳಿಸಿ ಭಾರೀ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಚುನಾವಣಾ ಸಮೀಕ್ಷೆಯಂತೆಯೇ ಫಲಿತಾಂಶದ ವಿಶ್ಲೇಷಣೆಯಲ್ಲಿಯೂ eedina.com ಕ್ಷಣದ ರಿಸಲ್ಟ್ ಜೊತೆಗೆಯೇ ಬೇರೆಲ್ಲಿಯೂ ತೋರಿಸದ ಹಲವಾರು ಕುತೂಹಲಕರವಾದ ಬಹುಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ತಪ್ಪದೆ eedina.comನ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಯನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ನಲ್ಲಿ ನೋಡಿ.